ಜಯತಿ ಹರಿರಚಿಂತ್ಯಃ ಸರ್ವದೇವೈಕವಂದ್ಯಃ ಪರಮಗುರುರಭೀಷ್ಟವಾಪ್ತಿದಃ ಸಜ್ಜನಾನಾಂ ನಿಖಿಲಗುಣಗಣಾರ್ಣೋ ನಿತ್ಯನಿರ್ಮುಕ್ತದೋಷಃ ಸರಸಿಜನಯನೋऽಸೌ ಶ್ರೀಪತಿರ್ಮಾನದೋ ನಃ ಯೋऽन्तಃಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ ಯಸ್ಮಾತ್ ಬ್ರಹ್ಮೇಂದ್ರರುದ್ರಾದಿದೇವತಾನಾಂ ಶ್ರಿಯೋಪಿ ಚ ಜ್ಞಾನಸ್ಫೂರ್ತಿಃ ಸದಾ ತಸ್ಮೈ ಹರಯೇ ಗುರವೇ ನಮಃ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಭವತಿ ಯದನುಭಾವಾದೀಢಮೂಕೋऽಪಿ ವಾಗ್ಮಿ ಜಡಮತಿರಪಿ ಜಂತುಃ ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ಷಡ್ವರ್ಗನಿಗ್ರಹನಿರಸ್ತಸಮಸ್ತದೋಷಾಧ್ಯಾಯಂತಿ ವಿಷ್ಣುಮೃಷಯೋ ಯದಪಾಂಗಲೇಶಂ ಆಶ್ರಿತ್ಯ ಯಾನಪಿ ಸಮೇತ್ಯ ನಯಾತಿ ದುಃಖಂ ಶ್ರೀರ್ಯತ್ಕಟಾಕ್ಷಬಲವತ್ಯಜಿತಂ ನಮಾಮಿ ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ಯೋ ವದೇತ್ ತಸ್ಯ ನಿಸ್ಸರತೆ ವಾಣಿ ಜನ್ನುಕನ್ಯಾ ಪ್ರವಾಹವತ್ ಜನ್ಮಾದ್ಯಸ್ಯ ಯತೋನ್ಮಯಾತ್ ಇತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯಾದಿಕವಯೇ ಮುಖ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಶ್ರೀ ಗುರುಭ್ಯೋ ನಮಃ. ನಾರದರ ಸಾಧನೆಗಳನ್ನು ಸಂದೇಶಗಳನ್ನು ನೋಡ್ತಾ ಇದ್ದೇವೆ. ನಮ್ಮೆಲ್ಲರಿಗೆ ಕೃಷ್ಣನ ಗಾರ್ಹಸ್ಥ್ಯ ಜೀವನದ ಬಗ್ಗೆ ಒಳ್ಳೆಯ ವಿಶ್ವಾಸ ನೀಡುವಂತೆ ದೊಡ್ಡ ಉಪಕಾರ ನಾರದರು ಮಾಡಿದ್ದಾರೆ. ಮೂಲತಃ ನಮ್ಮೆಲ್ಲರ ಪ್ರಶ್ನೆಯನ್ನು ಪರೀಕ್ಷಿತ ಶುಕಾಚಾರ್ಯರ ಮುಂದೆ ಇಡ್ತಾನೆ. ಶುಕಾಚಾರ್ಯರೇ, ಕೃಷ್ಣ 16,108 ಮಂದಿ ಪತ್ನಿಯರನ್ನು ವಿವಾಹ ಆದ ಅಂತ ಹೇಳಿದ್ರಿ. ಅವರ ಜೊತೆಗೆ ಗಾರ್ಹಸ್ಥ್ಯ ಜೀವನವನ್ನು ಹೇಗೆ ನಡೆಸ್ತಾ ಇದ್ದ? ಒಬ್ಬ ಕೃಷ್ಣ 16,108 ಆ ಪತ್ನಿಯರ ಜೊತೆಗೆ ಹೇಗೆ ವ್ಯವಹರಿಸ್ತಾ ಇದ್ದ ಅಂತ ಮೂಲತಃ ಇದು ಪರೀಕ್ಷಿತನ ಪ್ರಶ್ನೆ. ನಮ್ಮೆಲ್ಲರ ಪ್ರಶ್ನೆಯನ್ನು ಪರೀಕ್ಷಿತ ಪ್ರತಿನಿಧಿಸಿದ್ದಾನೆ. ಈ ಪ್ರಶ್ನೆಯನ್ನು ಪರಿಹರಿಸುವುದಕ್ಕೆ ಶುಕಾಚಾರ್ಯರು, ಹೌದು ಪರೀಕ್ಷಿತ, ನಿನಗೆ ಪ್ರಶ್ನೆ ಬಂದಂತೆ, ನಿನಗೆ ಸಂದೇಹ ಕಾಡ್ತಾ ಇರುವಂತೆ ನಾರದರಿಗೂ ಹಾಗೆ ಆಯಿತು. ನಾರದರಿಗೂ ಕೃಷ್ಣ ಇಷ್ಟು ಮಂದಿ ಮಡದಿಯರನ್ನು ಪಡ್ಕೊಂಡಿದ್ದಾನೆ, ಹೇಗೆ ಗಾರ್ಹಸ್ಥ್ಯ ಜೀವನ ನಡೆಸ್ತಾನೆ ಅಂತ ಅವರಿಗೆ ಸಂದೇಹ ಬಂತು. ಆ ಸಂದೇಹ ಪರಿಹಾರ ಮಾಡುವುದಕ್ಕಾಗಿ ಅವರು ಯಾವ ರೀತಿ ನಡ್ಕೊಂಡಿದ್ದಾರೆ ಅಂತ ಅದನ್ನು ನಾವು ಪರಿಶೀಲಿಸಿದರೆ ನಿನ್ನ ಪ್ರಶ್ನೆಗೆ ಉತ್ತರ ದೊರಕುತ್ತೆ. ನರಕಂ ನಿಹತಂ ಶುತ್ವಾ ತಥೋದ್ವಾಹಂಚ ಯೋಷಿತಾಂ ಕೃಷ್ಣೇನೈಕೇನ ಬಕ್ವೀನಾಂ ತದ್ದಿದೃಕ್ಷು ಸ್ಮ ನಾರದಃ. ನರಕನನ್ನು ಕೊಂದು ನರಕಾಸುರನ ಹತ್ತಿರ ಇದ್ದಿರತಕ್ಕಂತಹ ಅವನ ಅರಮನೆಯಲ್ಲಿ ಇದ್ದಿರತಕ್ಕಂತಹ 16,100 ಮಂದಿಯನ್ನು ಕೃಷ್ಣ ವಿವಾಹದ ಅವರ ಜೊತೆಗೆ ಹೇಗೆ ಗಾರ್ಹಸ್ಥ್ಯ ನಡೆಸ್ತಾ ಇದ್ದಾನೆ ಅಂತ ನೋಡಬೇಕು ಅನ್ನೋದಕ್ಕೆ ನಾರದರು ತೆರಳಿದ್ದಾರೆ. ಚಿತ್ರಂ ಬತ ಏತದ್ ಏಕೇನ ವಪುಷಾ ಯುಗಪತ್ ಪೃಥಕ್ ಗೃಹೇಶು ದ್ವ್ಯಷ್ಟಸಾಹಸ್ರ ಸ್ತ್ರೀಯ ಏಕ ಉದಾವಹತ್. ಇದು ಬಹಳ ಆಶ್ಚರ್ಯ. ಲೌಕಿಕವಾಗಿ ಇದನ್ನು ಕೂಡಿಸ್ಲಿಕ್ಕೆ ಬರುವುದೇ ಇಲ್ಲ. ಕೃಷ್ಣ ಒಬ್ಬ ಇರುವುದು 16,108 ಮಂದಿ ಸ್ತ್ರೀಯರ ಜೊತೆಗೆ ಅವ ವ್ಯವಹಾರ ಮಾಡ್ತಾನೆ. ಇದು ಹೇಗೆ ಅಂತ ನಾವು ವಿಷ್ಣು ಸಹಸ್ರನಾಮದಲ್ಲಿ ಏಕೋನೇಕ ಸವಕ್ಕಕ್ಕಿಂ ಅಂತ ಹೇಳ್ತೇವೆ. ಅವ ಏಕ, ಹಾಗೆ ಅನೇಕ ಅಂತ. ಇದು ಹೇಗೆ ಆಗುತ್ತೆ? ಏಕ ಆದರೆ ಅನೇಕ ಆಗುವುದಿಲ್ಲ, ಅನೇಕ ಅಂತ ಆದರೆ ಏಕ ಆಗಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಬ್ರಹ್ಮತರ್ಕದ ಮೂಲಕ ಮಧ್ವಗುರುಗಳು ಇನ್ನೊಂದು ಸಂದರ್ಭದಲ್ಲಿ ಹೀಗೆ ಒಂದು ವಿವರಣೆ ನೀಡ್ತಾರೆ. ಏಕಂ ರೂಪಂ ಹರೇರ್ ನಿತ್ಯಂ ಅಚಿಂತ್ಯೈಶ್ವರ್ಯ ಯೋಗತಃ ಬಹುಸಂಖ್ಯಾ ಗೋಚರಂಚ ವಿಶೇಷಾದೇವ ಕೇವಲಂ. ಭಗವಂತನ ರೂಪ ಒಂದೇ, ಅದು ಬಹುಸಂಖ್ಯೆಗೆ ಗೋಚರವೂ ಆಗುತ್ತೆ. ಅದನ್ನು ಅನೇಕ ಅಂತಲೂ ಕರಿಬೋದು, ಅನಂತ ಅಂತಲೂ ಕರಿಬೋದು.
ಇದು ಹೇಗೆ ಅಂದರೆ ಅಚಿಂತ್ಯೈಶ್ವರ್ಯ ಯೋಗತಃ, ಅವನ ಸಾಮರ್ಥ್ಯ ಅಚಿಂತ್ಯವಾದದ್ದು, ಲೌಕಿಕ ದೃಷ್ಟಿಯಿಂದ ಅದನ್ನು ಕೂಡ್ಲಿಕ್ಕೇ ಬರುವುದಿಲ್ಲ. ಅಂತಹ ಒಂದು ಅಚಿಂತ್ಯವಾದ, ಚಿಂತನೆ ಮಾಡಲಿಕ್ಕೆ ಆಗದೇ ಇರತಕ್ಕಂಥ, ಚಿಂತನೆಗೆ ಎಟಕದೇ ಇರತಕ್ಕಂಥ ಒಂದು ಸಾಮರ್ಥ್ಯ ಒಂದು. ಹಾಗಾಗಿ ಒಬ್ಬನೇ ಭಗವಂತ ಬಹುಸಂಖ್ಯಾ ಗೋಚರಂಚ, ಬಹುಸಂಖ್ಯೆಗೆ ಗೋಚರನೂ ಆಗ್ತಾನೆ, ಏಕ ಆಗ್ತಾನೆ, ಅನೇಕನೂ ಆಗ್ತಾನೆ ಅಂತ ಹೇಳಿದ್ದಾರೆ. ಆ ನಿರೂಪಣೆಗೆ ಅನುಗುಣವಾಗಿ, ಬ್ರಹ್ಮತರ್ಕ ನೀಡತಕ್ಕಂಥ ಆ ನಿರೂಪಣೆಗೆ ಅನುಗುಣವಾಗಿ ಒಬ್ಬನೇ ಕೃಷ್ಣ ಗೋಪಿಕಾ ಸ್ತ್ರೀಯರ ಜೊತೆಗೆ ಲೀಲೆ ನಡೆಸುವಾಗ ಅನೇಕ ಗೋಪಿಕಾ ಸ್ತ್ರೀಯರಿದ್ದರೂ ಅನೇಕ ರೂಪವನ್ನು ತಾಳಿದ. ಹಾಗೆ 16,108 ಮಂದಿ ಪತ್ನಿಯರನ್ನು ವಿವಾಹ ಆದಾಗ ಅಷ್ಟು ರೂಪವನ್ನು ತಾಳಿದ್ದಾನೆ ಒಬ್ಬನೇ ಕೃಷ್ಣ. ಇದು ಒಂದು ಹಿರಿಮೆ. ಆದರೆ ಇನ್ನೊಂದು ಹಿರಿಮೆ, ನಾರದರು ಗಾರ್ಹಸ್ಥ್ಯ ಪರೀಕ್ಷೆಗೆ ಹೋದಾಗ ಒಂದೊಂದು ಕಡೆ ಒಂದೊಂದು ಚಟುವಟಿಕೆಯನ್ನು ತೋರಿಸ್ತಾ ಇದ್ದಾನೆ. ಒಂದೇ ಕಾಲದಲ್ಲಿ ಬೇರೆ ಬೇರೆ ಕಾಲದಲ್ಲಿ ನಡೆಯತಕ್ಕಂಥ ಚಟುವಟಿಕೆಗಳು 16 ಶ್ಲೋಕಗಳಲ್ಲಿ ಅವುಗಳ ನಿರೂಪಣೆ ನಡೆದಿದೆ. ದಿವ್ಯಂತಂ ಅಕ್ಷಭಿಸ್ತತ್ರ, ಒಂದು ಮನೆಯಲ್ಲಿ ಹೋದಾಗ ಉದ್ಧವ ಮತ್ತು ಆ ಮನೆಯ ಪತ್ನಿಯ ಜೊತೆಗೆ ಕವಡೆ ಆಟ ಆಡ್ತಾ ಇದ್ದಂತೆ. ತತ್ರಾಪ್ಯಚಷ್ಟ ಗೋವಿಂದಂ ಲಾಲಯಂತಂ ಶಿಶೂನ್, ಇನ್ನೊಂದು ಮನೆಯಲ್ಲಿ ಹೋದಾಗ ಅಲ್ಲಿಯ ಮಕ್ಕಳನ್ನು ಆಟ ಆಡಿಸ್ತಾ ಇದ್ದಂತೆ. ಮಜ್ಜನಾಯ ಕೃತೋದ್ಯಮಂ, ಮತ್ತೊಂದು ಮನೆಗೆ ಹೋದಾಗ ಸ್ನಾನಕ್ಕಾಗಿ ತಯಾರಾಗಿದ್ದಾನಂತೆ. ಯಜಂತಂ ಪಂಚಭಿರ್ಮಕೈಹಿ, ಇನ್ನೊಂದು ಮನೆಯಲ್ಲಿ ಪಂಚ ಅಗ್ನಿಗಳಲ್ಲಿ ಯಾಗ ಮಾಡ್ತಾ ಇದ್ದಾನಂತೆ. ಭೋಜಯಂತಂ ದ್ವಿಜಾನ್ ಕ್ವಾಪಿ ಭುಂಜಾನಂ ಅವಶೇಷಿತಂ, ಇನ್ನೊಂದು ಮನೆಯಲ್ಲಿ ಭೋಜನ ಮಾಡ್ತಾ ಇದ್ದಾನೆ. ಮತ್ತೊಂದು ಮನೆಯಲ್ಲಿ ಬ್ರಾಹ್ಮಣರಿಗೆ ಭೋಜನವನ್ನು ಬಡಿಸಿ ಅವರು ಭೋಜನ ಮಾಡುವಂತೆ ಅವರನ್ನು ಒತ್ತಾಯಿಸ್ತಾ ಇದ್ದಾನಂತೆ. ಕ್ವಾಪಿ ಸಂಧ್ಯಾಂ ಉಪಾಸೀನಂ, ಒಂದು ಕಡೆ ಸಂಧ್ಯಾವಂದನೆ ಮಾಡ್ತಾ ಇದ್ದಾನೆ. ಕ್ವಚಿತ್ ಛಯಾನಂ ಪರ್ಯಂಕೆ, ಇನ್ನೊಂದು ಕಡೆ ಹೋದಾಗ ಮಲಗಿದ್ದಾನೆ ಅಂತ. ಜಲಕ್ರೀಡಾರಥಂ ಕ್ವಾಪಿ, ಮತ್ತೊಂದು ಮನೆಯಲ್ಲಿ ಜಲಕ್ರೀಡೆ ಆಟ ಆಡ್ತಾ ಇದ್ದಾನೆ. ಕುತ್ರತಿ ದ್ವಿಜಮುಖ್ಯೇಭ್ಯೋ ದದತಂ ಗಾಹ ಸ್ವಲಂಕೃತಾಹ, ಇನ್ನೊಂದು ಮನೆಯಲ್ಲಿ ಬ್ರಾಹ್ಮಣರಿಗೆ ಗೋದಾನ ನಡೆಸ್ತಾ ಇದ್ದಾನೆ. ಇತಿಹಾಸ ಪುರಾಣಾನಿ ಶೃಣ್ವಂತಂ ಮಂಗಲಾನಿ ಚ, ಮತ್ತೊಂದು ಮನೆಯಲ್ಲಿ ಒಬ್ಬ ಪೌರಾಣಿಕರನ್ನು ಎದುರು ಕುಳ್ಳಿರಿಸಿ ಅವರಿಂದ ಇತಿಹಾಸ ಮತ್ತು ಪುರಾಣದ ಶ್ರವಣವನ್ನು ನಡೆಸ್ತಾ ಇದ್ದಾನೆ. ಪುತ್ರಾಣಾಂ ದುಹಿತೃಣಾಂ ಚ ಕಾಲೇ ವಿದ್ಯುಪನಾಯನಂ, ಮತ್ತೊಂದು ಮನೆಯಲ್ಲಿ ಮಕ್ಕಳಿಗೆ ಉಪನಯನ, ಮದುವೆ ಇತ್ಯಾದಿಗಳನ್ನೆಲ್ಲ ನಡೆಸ್ತಾ ಇದ್ದಾನೆ. ಇದು ಒಂದೇ ಕಾಲ, ಯಾಕೆಂದರೆ ನಾರದರು ಯಾವುದೋ ಒಂದು ಕಾಲದಲ್ಲಿ ಹೋಗಿರುವಂಥದ್ದು, ಒಂದು ದಿವಸದ ಒಂದು ಸಂದರ್ಭದಲ್ಲಿ ಹೋಗಿರುವಂಥದ್ದು. ಒಂದೇ ಸಂದರ್ಭದಲ್ಲಿ ಬೇರೆ ಬೇರೆ ಕಾಲದಲ್ಲಿ ನಡೆಯತಕ್ಕಂಥ ಘಟನೆಗಳನ್ನೆಲ್ಲ ಭಗವಂತ ತೋರಿಸಿದ್ದಾನೆ. ಅನೇಕ ರೂಪಗಳನ್ನು ತೋರಿಸಿದ್ದಾನೆ. ಒಂದು, ಆ ಅನೇಕ ರೂಪಗಳಿಂದಲೂ ಕೂಡ ಬೇರೆ ಬೇರೆ ಕಾಲದಲ್ಲಿ ನಡೆಯತಕ್ಕಂಥ ಘಟನೆಗಳು. ಈಗ ಸ್ನಾನ ಮಾಡುವಾಗ ಸಂಧ್ಯಾವಂದನೆ ಮಾಡುವಂತಿಲ್ಲ, ಸಂಧ್ಯಾವಂದನೆ ಮಾಡುವಾಗ ಭೋಜನ ಮಾಡುವಂತಿಲ್ಲ, ತಾನು ಭೋಜನ ಮಾಡುವಾಗ ಇನ್ನೊಬ್ಬರನ್ನು ಭೋಜನ ಮಾಡಿಸುವಂತಿಲ್ಲ, ಉಪನಯನ ಮಾಡುವ ದಿವಸ ಮಲಗುವಂತಿಲ್ಲ. ಆದರೆ ಒಂದೇ ಕಾಲದಲ್ಲಿ ಉಪನಯನ ಮಾಡಿಸುವುದನ್ನು ತೋರಿಸಿದ್ದಾನೆ, ಮಲಗುವುದನ್ನು ತೋರಿಸಿದ್ದಾನೆ, ಸ್ನಾನ ಮಾಡುವುದನ್ನು ತೋರಿಸಿದ್ದಾನೆ. ಹೀಗೆ ಇದು ಹೇಗೆ ಅಂದರೆ, ಮಹಾಭಾರತ ಯುದ್ಧಕ್ಕೆ ಸಂಬಂಧಪಟ್ಟಂತೆ ಗೀತೆಯಲ್ಲಿ ಬರುತ್ತೆ. ಗೀತೆ ಮಹಾಭಾರತ ಯುದ್ಧದ ಪ್ರಾರಂಭದಲ್ಲಿ ಉಪದೇಶ ಮಾಡಿರುವಂಥದ್ದು. ಅದರಲ್ಲಿ ಅರ್ಜುನನಿಗೆ ವಿಶ್ವರೂಪ ದರ್ಶನ ಮಾಡಿದಾಗ ಅರ್ಜುನ ಹೀಗೊಂದು ಮಾತು ಹೇಳ್ತಾನೆ: ವಕ್ತ್ರಾಣಿತೆ ತ್ವರಮಾಣ ವಿಶಂತಿ ದಂಷ್ಟ್ರಾಕರಾಲಾನಿ ಭಯಾನಕಾನಿ ಕೇಚಿದ್ ವಿಲಗ್ನ ದಶನಾಂತರೇಶು ಸಂದೃಶ್ಯಂತೆ ಚೂರ್ಣಿತೈ ಉತ್ತಮಾಂಗೈ. ಕೃಷ್ಣ, ನಿನ್ನ ಬಾಯಿಯನ್ನು ತೆರೆದಿದ್ದಿ, ಅದರಲ್ಲಿ ಕೋರೆ ದಾಡೆಗಳೆಲ್ಲ ಕಾಣಿಸ್ತಾ ಇವೆ. ಅದರ ಒಳಗೆ ಮಹಾಭಾರತ ಯುದ್ಧದಲ್ಲಿ ಮುಂದೆ ಸಾಯ್ತಕ್ಕಂಥ ವ್ಯಕ್ತಿಗಳೆಲ್ಲ ಈಗ ಪ್ರವೇಶ ಮಾಡಿ ಕೆಲವರೆಲ್ಲ ಈಗ ಬಿದ್ದು ಹೋಗಿದ್ದಾರೆ. ಸಂದೃಶ್ಯಂತೆ ಚೂರ್ಣಿತೈ ಉತ್ತಮಾಂಗೈ, ಅವರ ತಲೆಯೆಲ್ಲ ಒಡೆದು ಹೋಗಿದೆ, ಅವರು ಈಗಲೇ ನಾಶಕ್ಕೆ ಒಳಗಾದದ್ದು ಕಾಣಿಸ್ತಾ ಇದೆ ಅಂತ. ಲೇಲಿಖ್ಯಸೆ ಗ್ರಸಮಾನಸ್ಸಮಂತಾತ್ ಲೋಕಾ ಸಮಗ್ರಾನ್ ವದನೈ ಜ್ವಲದ್ಭಿಹಿ, ನಿನ್ನ ಉರಿಯತಕ್ಕಂಥ ಬಾಯಿಗಳಿಂದ ಆ ಮಹಾಭಾರತ ಯುದ್ಧ ರಣಾಂಗಣದಲ್ಲಿ ಯಾರು ಸೇರಿದ್ದಾರೆ ಅವರನ್ನೆಲ್ಲ ನೀನು ನೆಕ್ಕುತ್ತಾ ಇದ್ದಿ, ಬಾಯಿಯ ಒಳಗೆ ಸೇರಿಸ್ತಾ ಇದ್ದಿ ಅಂತ. ಇದು ಮುಂದೆ ಆಗುವಂಥದ್ದು. ಗೀತೋಪದೇಶ ಮಹಾಭಾರತ ಯುದ್ಧದ ಪ್ರಾರಂಭದಲ್ಲಿ ನಡೆದಿರುವಂಥದ್ದು. ಮಹಾಭಾರತ ಯುದ್ಧದ ನಂತರ ಯುದ್ಧದಲ್ಲಿ ಈ ಎಲ್ಲ ಘಟನೆಗಳು ನಡೆಯುವಂಥದ್ದು. ಅದನ್ನು ಅರ್ಜುನ ಮೊದಲೇ ನೋಡಿಬಿಟ್ಟಿದ್ದಾನೆ.
ಅಂದರೆ ಭಗವಂತನಿಗೆ ಆ ಒಂದು ಸಾಮರ್ಥ್ಯವೂ ಇದೆ. ಮುಂದೆ ಆಗತಕ್ಕಂಥ ಘಟನೆಯನ್ನು ಮೊದಲು ತೋರಿಸುವ ಒಂದು ಸಾಮರ್ಥ್ಯ, ಬೇರೆ ಬೇರೆ ಕಾಲದಲ್ಲಿ ಆಗತಕ್ಕಂಥ ಘಟನೆಯನ್ನು ಒಂದು ಕಾಲದಲ್ಲಿ ತೋರಿಸುವಂಥದ್ದು. ನಾರದರು ಗಾರ್ಹಸ್ಥ್ಯ ಜೀವನದ ಪರೀಕ್ಷೆಗೆ ಹೋದಾಗ ಬೇರೆ ಬೇರೆ ಕಾಲದಲ್ಲಿ ಏನು ನಡೆಯುತ್ತೋ, ಒಬ್ಬ ಗೃಹಸ್ಥನಾದವ ಯಾವುದೋ ಒಂದು ಕಾಲದಲ್ಲಿ ತನ್ನ ಮಕ್ಕಳಿಗೆ ಉಪನಯನ ನಡೆಸ್ತಾನೆ, ಮತ್ತೊಂದು ಕಾಲದಲ್ಲಿ ಮಗಳಂದಿರಿಗೆ ವಿವಾಹ ನಡೆಸ್ತಾನೆ, ಇನ್ನೊಂದು ಕಾಲದಲ್ಲಿ ಸ್ನಾನ ಮಾಡ್ತಾನೆ, ಮತ್ತೊಂದು ಕಾಲದಲ್ಲಿ ಭೋಜನ ಮಾಡ್ತಾನೆ. ಇವನ್ನೆಲ್ಲ ಭಗವಂತ ಒಂದೇ ಕಾಲದಲ್ಲಿ ತೋರಿಸಿದ್ದಾನೆ. ಇವನ್ನೆಲ್ಲ ನೋಡಿ ನಾರದರಿಗೆ ಆಶ್ಚರ್ಯವಾಗಿದೆ. ಅಥೋವಾಚ ಹೃಷಿಕೇಶಂ ನಾರದ ಪ್ರಹಸನ್ನಿವ. ನಗುತ್ತಾ ಒಂದು ಕಡೆಯಿಂದ ಆಶ್ಚರ್ಯ, ಮತ್ತೊಂದು ಕಡೆಯಿಂದ ಸಂತೋಷ. ಯೋಗಮಾಯಾ ಬಲಂ ವೀಕ್ಷ್ಯ ಮಾನುಷೀಂ ಈಶೋ ರತಿಂ. ಭಗವಂತನ ಯೋಗಮಾಯೆಯ ಸಾಮರ್ಥ್ಯವನ್ನು ಕಂಡಿದ್ದಾನೆ. ಯೋಗಮಾಯೆ ಅಂತ ಒಂದು ಶಬ್ದ ಬರುತ್ತೆ. ಮಾಯಾ ಅನ್ನುವ ಶಬ್ದ ಸಾಮಾನ್ಯವಾಗಿ ಕಣ್ಕಟ್ಟು ವಿದ್ಯೆ ಅನ್ನುವ ಅರ್ಥದಲ್ಲಿ ಬಳಸಲಾಗುತ್ತೆ. ಆದರೆ ಭಗವಂತನಿಗೆ ಸಂಬಂಧಪಟ್ಟು ಮಾಯಾ ಅಂದರೆ ಸಾಮರ್ಥ್ಯ ಅಂತ ಅರ್ಥ, ಅಥವಾ ಇಚ್ಛೆ ಅಂತ ಅರ್ಥ. ಹೊರತು ಅದು ಕಣ್ಕಟ್ಟು ವಿದ್ಯೆ ಅಲ್ಲ ಅಂತ ತೋರಿಸಿಕೊಡುವುದಕ್ಕಾಗಿ ಯೋಗಮಾಯ ಅಂತ ಕರೀತಾರೆ. ಯೋಗ ಅಂದರೆ ಸಾಮರ್ಥ್ಯ ರೂಪವಾದ ಅವನ ಇಚ್ಛೆ ಅಥವಾ ಜ್ಞಾನರೂಪವಾದ ಅವನ ಇಚ್ಛೆ. ಹಾಗಾಗಿ ಇದು ಕಣ್ಕಟ್ಟು ವಿದ್ಯೆ ಅಲ್ಲ. ಅದಕ್ಕಾಗಿ ಭಗವಂತನ ಮಾಯೆಯನ್ನು ಎಲ್ಲಾದರೂ ಉಲ್ಲೇಖ ಮಾಡುವಾಗ ಯೋಗಮಾಯ ಅಂತ ಕರೀತಾರೆ. ಯೋಗ ಅಂದರೆ ಅದು ಜ್ಞಾನಾತ್ಮಕವಾದದ್ದು ಅಥವಾ ಸಾಮರ್ಥ್ಯ ರೂಪವಾದ ಇಚ್ಛೆ, ಹೊರತು ಮಾಯಾ ಅಂದರೆ ಕಣ್ಕಟ್ಟು ವಿದ್ಯೆ ಅಲ್ಲ ಅಂತ ಸೂಚಿಸುವುದಕ್ಕಾಗಿ ಯೋಗಮಾಯ. ಹಾಗಾಗಿ ಈಗ ಈ ಗಾರ್ಹಸ್ಥ್ಯ ಜೀವನದ ಒಂದು ವೈಭವವನ್ನೇನು ತೋರಿಸಿದ್ದಾನೆ, ಇದು ಯೋಗಮಾಯೆಯ ಒಂದು ಬಲ, ಸಾಮರ್ಥ್ಯ. ಅದನ್ನು ಕಂಡು ನಾರದರು ಬಹಳ ಸಂತುಷ್ಟರಾಗಿದ್ದಾರೆ, ಆಶ್ಚರ್ಯಚಕಿತರಾಗಿದ್ದಾರೆ. ಮತ್ತೆ ಕೃಷ್ಣನ ಹತ್ರ ಹೇಳ್ತಾರೆ, ಅನುಜಾನೀಹಿ ಮಾಂ ದೇವ ಲೋಕಾಂತೆ ಯಶಸಾ ಪ್ಲುತಾನ್ ಪರ್ಯಟಾಮಿ ತವೋದ್ಗಾಯನ್ ಲೀಲಾಂ ಭುವನ ಪಾವನಿ. ನಿನ್ನ ಈ ಲೀಲೆ ಇದು ಇಡೀ ಜಗತ್ತನ್ನೇ ಪವಿತ್ರೀಕರಿಸ್ತಕ್ಕಂಥದ್ದು. ಅದನ್ನು ಕೇಳಿದರೆ ಸಾಕು, ನಾವು ಭಕ್ತಿಪೂರ್ವಕವಾಗಿ ಭಗವಂತನ ಈ ರೀತಿಯ ಮಹಿಮೆಗಳನ್ನು ಕೇಳಿದರೆ ಸಾಕು, ನಾವು ಪವಿತ್ರರಾಗ್ತೇವೆ. ಇಂತಹ ಭುವನ ಪಾವನಿಯಾಗಿರ್ತಕ್ಕಂಥ ನಿನ್ನ ಲೀಲೆಯನ್ನು ಎಲ್ಲ ಕಡೆ ನಾನು ಹರಡುತ್ತೇನೆ, ಅದರ ಪ್ರಚಾರ ಮಾಡ್ತೇನೆ, ಅದಕ್ಕೆ ನೀನು ಅನುಜ್ಞೆ ಕೊಡಬೇಕು ಅಂತ ನಾರದರು ಕೃಷ್ಣನ ಹತ್ರ ಕೇಳ್ಕೊಳ್ತಾರೆ. ಕೃಷ್ಣ ಹೇಳ್ತಾನೆ, ಅವನಿಗೆ ಗೊತ್ತಿದೆ ನಾರದರು ಪರೀಕ್ಷೆಗಾಗಿ ಬಂದದ್ದು ಅಂತ ಗೊತ್ತಿದೆ. ಆಗ ಏನೂ ತಿಳಿಯದಂತೆ ನಟಿಸಿದ. ಆದರೆ ಈಗ ಹೇಳ್ತಾ ಇದ್ದಾನೆ, ಬ್ರಹ್ಮನ್ ಧರ್ಮಸ್ಯ ವಕ್ತಾಹಂ ಕರ್ತಾರಂ ಅನುಮೋದಕಃ. ನೋಡಿ ನಾರದರೆ, ಮುಖ್ಯವಾಗಿ ಧರ್ಮದ ಪ್ರವಕ್ತ ನಾನು. ಧರ್ಮದ ವಿಧಿ ನಿಷೇಧಗಳಿಗೆ ನಾನು ಬಾಧ್ಯ ಅಲ್ಲ. ವಿಧಿ ನಿಷೇಧಗಳನ್ನು ಹೊರಿಸುವವ ನಾನು, ಅದನ್ನು ಸಂಯೋಜಿಸುವವ ನಾನು. ಯಾರು ಅದನ್ನು ನಡೆಸ್ತಾರೆ ಅವರಿಗೆ ಅನುಮೋದನೆ ನೀಡ್ತೇನೆ, ಅವರಿಗೆ ಪ್ರೋತ್ಸಾಹ ನೀಡ್ತೇನೆ. ಶಿಕ್ಷಯಂ ತಂ ಲೋಕಮಿಮಂ ಆಸ್ಥಿತಃ ಪುತ್ರ ಮಾಖಿದಃ. ಅದನ್ನು ಶಿಕ್ಷಣ ಕೊಡುವುದಕ್ಕಾಗಿ ಕೆಲವೊಮ್ಮೆ ನಾನು ಅದನ್ನು ಅಳವಡಿಸಿಕೊಳ್ತೇನೆ. ಅದನ್ನು ಅಳವಡಿಸಿಕೊಳ್ಳುವ ಅವಶ್ಯಕತೆ ನನಗಿಲ್ಲ. ಆದರೆ ಶಿಕ್ಷಯನ್ ತಂ ಲೋಕಮಿಮಂ, ನಾನು ಶ್ರುತಿ ಸ್ಮೃತಿಗಳ ಮೂಲಕ, ಋಷಿಗಳ ಮೂಲಕ ಪ್ರಸ್ತುತಪಡಿಸಿರ್ತಕ್ಕಂಥ ಧರ್ಮ, ಅದನ್ನು ಜೀವನದಲ್ಲಿ ಹೇಗೆ ಅಳವಡಿಸಿಕೊಳ್ಬೇಕು ಅಂತ ಶಿಕ್ಷಣ ಕೊಡುವುದಕ್ಕಾಗಿ ಕೆಲವೊಮ್ಮೆ ನಾನು ಅದನ್ನು ಪಾಲಿಸ್ತೇನೆ. ಹಾಗಾಗಿ ನನ್ನನ್ನು ನೀನು ಪರೀಕ್ಷೆ ಮಾಡಿ ನಾನು ಧರ್ಮಾಚರಣೆ ಮಾಡ್ತೇನೆ ಇಲ್ಲವೋ ಅಂತ ಈ ರೀತಿಯ ನಿನ್ನ ಪ್ರವೃತ್ತಿ ಇದು ಬೇಕಾಗಿಲ್ಲ ಎನ್ನುವ ಒಂದು ಧ್ವನಿ ಮೂಡುವಂತೆ ಪುತ್ರ ಮಾಖಿದಃ, ಈ ವಿಷಯದಲ್ಲಿ ನೀನು ಖೇದಕ್ಕೆ ಒಳಗಾಗಬೇಡ ಅಂತ ಅನ್ನುವ ಮಾತನ್ನು ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ. ಇದನ್ನು ಶುಕಾಚಾರ್ಯರು ಪರೀಕ್ಷಿತನಿಗೆ ಹೇಳಿ, ಇತ್ಯಾಚರಂತಂ ಸದ್ಧರ್ಮಾನ್ ಪ್ರಾಕ್ ಸೃಷ್ಟಾನ್ ಗೃಹಮೇಧಿನಾಂ ತಮೇವ ಸರ್ವಗೇಹೇಶು ಸಂತಂ ಏಕಂ ದದರ್ಶಃ. ಇದೇ ರೀತಿ ಭಗವಂತ ಒಬ್ಬನೇ ಭಗವಂತ ತಾನು ಪ್ರಸ್ತುತಪಡಿಸಿರ್ತಕ್ಕಂಥ ಧರ್ಮವನ್ನು, ಗೃಹಸ್ಥ ಧರ್ಮವನ್ನು ಬೇರೆ ಬೇರೆ ಮನೆಯಲ್ಲಿ ಪಾಲಿಸ್ತಾ ಇದ್ದಾನೆ. ಇದನ್ನು ನಾರದರು ಕಂಡು ಮುಹುರ್ದೃಷ್ಟ್ವಾ ಋಷಿರಭೂತ್ ವಿಸ್ಮಿತೋ ಜಾತಕೌತುಕಃ, ಬಹಳ ಆಶ್ಚರ್ಯಚಕಿತರಾಗಿ ಸಂತುಷ್ಟರಾಗಿ ಅದನ್ನು ಭಕ್ತರ ಮುಂದೆ ಪ್ರಸ್ತುತಪಡಿಸಬೇಕು ಅಂತ ಅಲ್ಲಿಂದ ಹೊರಡಿದ್ದಾರೆ. ನಾರದರ ಮತ್ತೊಂದು ಪಾತ್ರ ಭಕ್ತರಿಂದ, ಸಾಧಕರಿಂದ ಸಾಧನೆಗಳನ್ನು ಮಾಡಿಸುವಂಥದ್ದು. ಅದರಲ್ಲಿ ಒಂದು ಉಲ್ಲೇಖಾರ್ಹ,
ಪಾಂಡವರು ರಾಜಸೂಯ ಯಾಗ ಮಾಡಿದರು, ಬಹಳ ಮಹತ್ವಪೂರ್ಣವಾದದ್ದು. ಇಂದ್ರಪ್ರಸ್ಥದಲ್ಲಿ ರಾಜಸೂಯ ಯಾಗ. ಈ ರಾಜಸೂಯ ಯಾಗ ಮಾಡಿಸುವುದರಲ್ಲಿ ಪಾಂಡವರ ನಾರದರ ಪಾತ್ರ ಇದೆ. ನಾರದರು ಒಮ್ಮೆ ಸ್ವರ್ಗದಿಂದ ಬರ್ತಾರೆ. ಬರುವಾಗ ಯುಧಿಷ್ಠಿರ ವಿಚಾರಿಸ್ತಾನೆ, ಸ್ವರ್ಗಕ್ಕೆ ಹೋದ್ರಲ್ಲ, ಅಲ್ಲೆಲ್ಲ ಹೇಗಿದ್ದಾರೆ, ನಮ್ಮ ಅಪ್ಪನೂ ಕೂಡ ಸ್ವರ್ಗಕ್ಕೆ ಹೋಗಿರ್ಬೋದು, ಪಾಂಡು ಸ್ವರ್ಗದಲ್ಲಿ ಹೇಗಿದ್ದ ಅಂತ ಯುಧಿಷ್ಠಿರ ವಿಚಾರಿಸ್ತಾನೆ. ಆಗ ನಾರದರು ಹೇಳ್ತಾರೆ, ಹೌದು, ಆದರೆ ಸತ್ಯ ಹರಿಶ್ಚಂದ್ರನಿಗೆ ಸಿಕ್ಕಿದ ಸ್ಥಾನಮಾನ ನಿನ್ನ ಅಪ್ಪನಿಗೆ ಸಿಕ್ಕಿಲ್ಲ. ಸತ್ಯ ಹರಿಶ್ಚಂದ್ರನಿಗೆ ಇಂದ್ರಭವನದಲ್ಲಿ ಪ್ರವೇಶ ಸಿಕ್ಕಿದೆ, ಇಂದ್ರ ಸಭೆಯಲ್ಲಿ. ಆದರೆ ನಿನ್ನ ಅಪ್ಪ ಯಮನ ಸಭೆಯಲ್ಲೇ ಇದ್ದಾನೆ, ಇಂದ್ರನ ಸಭೆಯಲ್ಲಿ ಅವನಿಗೆ ಪ್ರವೇಶ ಸಿಕ್ಕಿಲ್ಲ. ಯಾಕೆ ಅಂತ ನಾನು ವಿಚಾರಿಸಿದೆ. ಆಗ ಪಾಂಡು ಹೇಳಿದ, ಹರಿಶ್ಚಂದ್ರನ ಹೆಸರಲ್ಲಿ ರಾಜಸೂಯ ಯಾಗ ನಡೆದಿದೆ, ಹಾಗಾಗಿ ಅವನಿಗೆ ರಾಜಸೂಯ ಯಾಗದ ಪ್ರಭಾವದಿಂದಾಗಿ ಅವನಿಗೆ ಇಂದ್ರನ ಸಭೆಯಲ್ಲಿ ಪ್ರವೇಶ ಸಿಕ್ಕಿದೆ. ಆದರೆ ನನ್ನ ಹೆಸರಲ್ಲಿ ರಾಜಸೂಯ ಯಾಗ ಆಗಿಲ್ಲ, ಅದನ್ನು ನಾನು ಇನ್ನೂ ಯಮನ ಸಭೆಯಲ್ಲೇ ಇದ್ದೇನೆ ಅಂತ ಹೇಳಿದ ಪಾಂಡು. ಹಾಗಾಗಿ ನನ್ನ ಪರವಾಗಿ ಮಕ್ಕಳು ರಾಜಸೂಯ ಯಾಗ ಮಾಡಿದರೆ ನನಗೆ ಇಂದ್ರನ ಸಭೆಯಲ್ಲಿ ಪ್ರವೇಶ ಸಿಕ್ಕಿತು, ನೀವು ಹೋಗಿ ಯುಧಿಷ್ಠಿರನಿಗೆ ಹೇಳಬೇಕು ಅಂತ ಪಾಂಡು ಹೇಳಿದಂತೆ. ಅದನ್ನು ಬಂದು ನಾರದರು ತಿಳಿಸ್ತಾರೆ, ಹೀಗೆ ನಿಮ್ಮ ಅಪ್ಪನ ಇದೊಂದು ಅಭಿಪ್ರಾಯ ಇದೆ, ನೀವು ಪಾಂಡುವಿಗೆ ಇಂದ್ರ ಸಭೆಯಲ್ಲಿ ಪ್ರವೇಶ ಸಿಗಬೇಕು ಅನ್ನೋದಕ್ಕಾಗಿ ನೀವು ರಾಜಸೂಯ ಯಾಗ ಮಾಡಬೇಕು ಅಂತ ಹೇಳಿದಾಗ ಯುಧಿಷ್ಠಿರ ಆಗಬಹುದು ಅಂತ ಅದಕ್ಕೆ ತೊಡಗಿ ಕೃಷ್ಣನನ್ನು ಕರೆತರಿಸಬೇಕು, ಅದಕ್ಕಾಗಿ ನಾರದರನ್ನೇ ಕಳಿಸಿದ್ದಾನೆ. ನಾರದರು ಕೃಷ್ಣನಲ್ಲಿಗೆ ಹೋಗಿ ಪಾಂಡವರು ರಾಜಸೂಯ ಯಾಗವನ್ನು ಮಾಡುವವರಿದ್ದಾರೆ, ನೀನು ಬರಬೇಕು ಅಂದಾಗ ಬಂದು ಮುಂದೆ ಜರಾಸಂಧನ ಸಂಹಾರವನ್ನು ಭೀಮನಿಂದ ಮಾಡಿಸಿ ಆ ರಾಜಸೂಯ ಯಾಗ ಮುಂದುವರಿಯುವಂತೆ ಕೃಷ್ಣ ಅನುಗ್ರಹಿಸಿದ್ದಾನೆ. ಇದರಲ್ಲಿ ಎರಡು ಅಂಶದಲ್ಲಿ ನಾರದರ ಪಾತ್ರ. ಒಂದು, ರಾಜಸೂಯ ಯಾಗದ ಯೋಜನೆಯನ್ನು ಪ್ರಸ್ತುತಪಡಿಸಿದ್ದೇ ನಾರದರು. ಮತ್ತೊಂದು, ರಾಜಸೂಯ ಯಾಗ ಅದು ಯಶಸ್ವಿಯಾಗಲಿಕ್ಕೆ ಕಾರಣ ಕೃಷ್ಣನ ಆಗಮನ. ಕೃಷ್ಣ ಬರುವಂತೆ ಮಾಡಿದವರು ನಾರದರೇ. ಕೃಷ್ಣನಲ್ಲಿಗೆ ಹೋಗಿ ನೀನು ಬಂದರೆ ಮಾತ್ರ ಪಾಂಡವರ ರಾಜಸೂಯ ಯಾಗ ಯಶಸ್ವಿಯಾದೀತು, ಅದಕ್ಕೆ ನೀನು ಬರಲೇಬೇಕು ಅಂತ ಕೃಷ್ಣನನ್ನು ಬರಮಾಡಿಸಿದವರು ನಾರದರು ಅಂತ ಭಾಗವತ ಉಲ್ಲೇಖ ಮಾಡುತ್ತೆ. ಒಂದು ವಿಷಯ ಗಮನಿಸಬೇಕಾದದ್ದು, ಸಾಮಾನ್ಯವಾಗಿ ನಾವು ಮಾಡಿರ್ತಕ್ಕಂಥ ಧರ್ಮ ನಮ್ಮ ಪಾಲಿಗೆ ಅಂತ ಒಂದು ವಿಚಾರ ಇದೆ. ಇನ್ನೊಬ್ಬರು ಮಾಡಿರ್ತಕ್ಕಂಥ ಧರ್ಮ ನಮ್ಮ ಪಾಲಿಗೆ ಬಹಳ ಕಿಂಚಿತ್ತಾಗಿ ಬರುವಂಥದ್ದು ಅಂತ. ಆದರೆ ಇದಕ್ಕೆ ಒಂದು ಅಪವಾದ ಇದೆ. ಮಕ್ಕಳು ಮಾಡಿರ್ತಕ್ಕಂಥ ಧರ್ಮದ ಪುಣ್ಯ ಅದು ತಂದೆಯಂದಿರಿಗೆ ತಲುಪುತ್ತೆ. ಯಾಕೆಂದರೆ ಮಕ್ಕಳಿಗೆ ಸಾಧನಾ ಶರೀರವನ್ನು ಕೊಟ್ಟವರೇ ತಂದೆ ತಾಯಂದಿರು. ಆ ಸಾಧನಾ ಶರೀರದ ಮೂಲಕ ಅವರು ಧರ್ಮಾಚರಣೆ ಮಾಡುವಂಥದ್ದು. ಹಾಗಾಗಿ ಯಾವ ಸಾಧನಾ ಶರೀರವನ್ನು ವಿಚಾರಧಾರೆಯನ್ನು ಇಟ್ಟುಕೊಂಡು ಅವರು ಧರ್ಮಾಚರಣೆ ಮಾಡ್ತಾರೋ ಆ ಧರ್ಮಾಚರಣೆಯ ಒಂದು ಫಲ, ಒಂದು ಅಂಶ ಅದು ತಂದೆ ತಾಯಂದಿರಿಗೆ ತಲುಪುತ್ತೆ. ಇದಕ್ಕೆ ಒಳ್ಳೆಯ ನಿದರ್ಶನ ಇದೆ. ಪಾಂಡುವಿಗೆ ಇಂದ್ರನ ಸಭೆಯಲ್ಲಿ ಪ್ರವೇಶ ಸಿಗಬೇಕಾಗಿದ್ದರೆ ಪಾಂಡವರು ಭೂಮಿಯಲ್ಲಿ ರಾಜಸೂಯ ಯಾಗವನ್ನು ಮಾಡುವಂಥದ್ದು. ಅವರು ರಾಜಸೂಯ ಯಾಗ ಮಾಡಿದರೆ ಅದರ ಪುಣ್ಯದ ಫಲವಾಗಿ ಪಾಂಡುವಿಗೆ ಇಂದ್ರನ ಸಭೆಯಲ್ಲಿ ಅವಕಾಶ ದೊರಕುತ್ತೆ. ಹಾಗಾದರೆ ಮಕ್ಕಳು ಮಾಡಿರ್ತಕ್ಕಂಥ ಧರ್ಮಾಚರಣೆಯಿಂದ ತಂದೆ ತಾಯಂದಿರಿಗೆ ಪುಣ್ಯ ಬರುತ್ತೆ ಅನ್ನೋದಕ್ಕೆ ಇದೊಂದು ನಿದರ್ಶನವಾಗುತ್ತೆ. ಭಾಗವತದಲ್ಲಿ ಎರಡು ಪ್ರಮುಖ ಘಟನೆಗಳು. ಒಂದು ಜಾಯಂತೆಯ ಉಪಾಖ್ಯಾನ ಅಂತ, ಮತ್ತೊಂದು ಶ್ರುತಿಗೀತೆಯ ಉಪದೇಶ ಅಂತ. ಶ್ರುತಿಗೀತೆ ಅನ್ನುವಂಥದ್ದು ಸಕಲ ಶ್ರುತಿಗಳ ಸಾರಭೂತವಾದದ್ದು, ಅದರ ಉಪದೇಶ ಅದೊಂದು ದೊಡ್ಡ ಘಟ್ಟ. ಹಾಗೆ ಜಯಂತಿಯ 9 ಮಕ್ಕಳ ಉಪದೇಶ, ಅವಧೂತರ ಉಪದೇಶ, ಆ ಭಾಗವು ಕೂಡ ಬಹಳ ಮುಖ್ಯವಾದದ್ದು. ಈ ಎರಡು ಘಟ್ಟಗಳನ್ನು, ಈ ಎರಡು ಸಂದರ್ಭಗಳನ್ನು ಕೂಡ ಪ್ರಸ್ತುತಪಡಿಸಿದವರು ನಾರದರು ಅನ್ನೋದನ್ನು ಗಮನಿಸಬೇಕಾದದ್ದು. ಮೊದಲು ಶ್ರುತಿಗೀತೆ ನೋಡೋಣ. ಶ್ರುತಿಗೀತೆ ಏನದು ಅಂದರೆ, ಜನಲೋಕದಲ್ಲಿ ಒಂದು ಬ್ರಹ್ಮಸತ್ರ ನಡೆದಿದೆ. ಜನಲೋಕದಲ್ಲಿ ಅಲ್ಲಿಗೆ ಚತುರ್ಮುಖನ ಮಾನಸ ಪುತ್ರರೆಲ್ಲ ಹೋಗಿದ್ದಾರೆ. ಸನಕ, ಸನಂದನ, ಸನತ್ಕುಮಾರ ಇವರೆಲ್ಲ. ಯಾವತ್ತೂ ಕೂಡ ಸತ್ರ ನಡೆದಾಗ ಅಲ್ಲಿ ಜ್ಞಾನ ಕಾರ್ಯ ನಡೆದರೆ ಮಾತ್ರ ಅದು ಸತ್ರ ಸಾರ್ಥಕವಾಗುವಂಥದ್ದು. ಹಿಂದೆ ಎಲ್ಲಿ ಬೇಕಾದರೂ ನೋಡಿ ನೀವು,
ಬರೇ ಕರ್ಮಮಯವಾಗಿರ್ತಕ್ಕಂಥ ಯಜ್ಞ ಇಲ್ಲ. ಒಂದು ಕಡೆ ಅಗ್ನಿಮುಖದಲ್ಲಿ ಆರಾಧನೆ ಆಗ್ತಾ ಇದ್ದರೆ ಮತ್ತೊಂದು ಕಡೆ ಜ್ಞಾನದ ಕಾರ್ಯ ನಡೀತಾನೇ ಇರುತ್ತೆ. ಹಾಗಾಗಿ ಜನಲೋಕದಲ್ಲಿ ಬ್ರಹ್ಮಸತ್ರ ನಡೆದಾಗ ಅಲ್ಲಿ ಸನಕ ಸನಂದನ ಇವರೆಲ್ಲ ಸೇರಿ ಒಂದು ಜ್ಞಾನ ಕಾರ್ಯ ಮಾಡ್ತಾ ಇದ್ದಾರೆ. ಅವರೆಲ್ಲ ಸಮಾನರು, ಹೆಚ್ಚು ಕಡಿಮೆ. ಆದರೂ ಅವರಲ್ಲೇ ಒಬ್ಬ ಸನಂದನ, ಅವನನ್ನು ಪ್ರವಚನಕಾರನನ್ನಾಗಿ ಮಾಡಿ ಉಳಿದ ಸನಕ ಸನಂದನ ಇವರೆಲ್ಲ ಸನಕಾದಿಗಳೆಲ್ಲ ಆ ಪ್ರವಚನವನ್ನು ಕೇಳ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಸನಂದನ ಪ್ರಸ್ತುತಪಡಿಸಿರ್ತಕ್ಕಂಥ ವಿಚಾರವೇ ಅದು ಶ್ರುತಿಗೀತೆ. ಶ್ರುತಿ ಅನ್ನತಕ್ಕಂಥ ಲಕ್ಷ್ಮೀದೇವಿಯ ಒಂದು ರೂಪ. ಭಗವಂತ ಪ್ರಳಯ ಕಾಲದಲ್ಲಿ ಶ್ರೀಭೂ ದುರ್ಗಾ ರೂಪಳಾದ ಲಕ್ಷ್ಮೀದೇವಿಯಿಂದ ಕೂಡಿಕೊಂಡು ಪವಡಿಸಿರ್ತಾನೆ. ಇನ್ನೇನು ಸೃಷ್ಟಿ ಆಗಬೇಕು ಅಂದಾಗ ಶ್ರುತಿ ಅನ್ನತಕ್ಕಂಥ ಹೆಸರಿನ ಲಕ್ಷ್ಮೀದೇವಿ ಅವನನ್ನು ಎಬ್ಬಿಸುವಂಥದ್ದು. ಸೃಷ್ಟಿಯ ಮಹತ್ವವನ್ನೆಲ್ಲ ತಿಳಿಸಿ, ಸೃಷ್ಟಿ ನಿನ್ನಿಂದ ಆಗಬೇಕು, ಸಜ್ಜನರ ಉದ್ಧಾರ ಆಗಬೇಕು, ಆದ್ದರಿಂದ ಏಳು ಅಂತ ಒಂದು ರೀತಿಯ ಸುಪ್ರಭಾತ ಶ್ರುತಿ ಅನ್ನತಕ್ಕಂಥ ಲಕ್ಷ್ಮೀದೇವಿಯ ರೂಪ ಪ್ರಸ್ತುತಪಡಿಸ್ತಕ್ಕಂಥ ಸುಪ್ರಭಾತ, ಅದು ಶ್ರುತಿಗೀತೆ ಅಂತ. ಸಕಲ ಶ್ರುತಿಗಳ ಸಾರವನ್ನು ಒಳಗೊಂಡಿರ್ತಕ್ಕಂಥದ್ದು. ಅದನ್ನು ಸನಂದನರು ಜನಲೋಕದಲ್ಲಿ ಪ್ರಸ್ತುತಪಡಿಸ್ತಾರೆ ಆ ಉಪನ್ಯಾಸದ ಸಂದರ್ಭದಲ್ಲಿ. ಅದನ್ನು ನಾರಾಯಣ ರೂಪಿ ಪರಮಾತ್ಮ ನಾರಾಯಣ ಆಶ್ರಮದಲ್ಲಿ ನಾರದರ ಎದುರು ಒಮ್ಮೆ ಅದನ್ನು ಹೇಳ್ತಾ ಇದ್ದಾನೆ. ಎಲ್ಲ ಕಲಾಪ ಜನದ ಸಜ್ಜನರೆಲ್ಲ ಸೇರಿದ್ದಾರೆ. ಆಗ ನಾರಾಯಣ ಆ ಸಜ್ಜನರ ಎದುರು ಜನಲೋಕದಲ್ಲಿ ಸನಂದನ ಏನು ಆ ಪ್ರವಚನ ರೂಪದಲ್ಲಿ ಶ್ರುತಿಗೀತೆಯನ್ನು ಪ್ರಸ್ತುತಪಡಿಸಿದ ಅದನ್ನು ಹೇಳ್ತಾ ಇದ್ದಾರೆ ನಾರಾಯಣ ರೂಪಿ ಪರಮಾತ್ಮ. ಅದನ್ನು ನಾರದರು ಕೇಳಿದರು. ನಾರದರು ಕೇಳಿದವರು ವೇದವ್ಯಾಸರ ಎದುರು ಬಂದು ಅದನ್ನು ಪ್ರಸ್ತುತಪಡಿಸಿದ್ದಾರೆ. ವೇದವ್ಯಾಸರೇ, ನಾನು ಹೀಗೆ ನಾರಾಯಣಾಶ್ರಮಕ್ಕೆ ಹೋಗಿದ್ದೆ, ಅಲ್ಲಿ ನಾರಾಯಣ ರೂಪಿ ಪರಮಾತ್ಮ ಜನಲೋಕದಲ್ಲಿ ಸನಂದನನ ಏನು ಪ್ರವಚನ ಇತ್ತು ಅದನ್ನು ಎಲ್ಲರ ಮುಂದೆ ಪ್ರಸ್ತುತಪಡಿಸಿದ, ಅದು ಹೀಗಿದೆ ಅಂತ. ಅದನ್ನು ವೇದವ್ಯಾಸರು ಭಾಗವತದಲ್ಲಿ ಪ್ರಸ್ತುತಪಡಿಸಿದರು. ಶುಕಾಚಾರ್ಯ ಎದುರು ಅದನ್ನು ಹೇಳಿದರು. ಹೀಗೆ ಅದು ಬಂದಿರುವಂಥದ್ದು. ಹೀಗೆ ಶ್ರುತಿಗೀತೆ ಭಾಗವತದಲ್ಲಿ ವೇದವ್ಯಾಸರು ಅದನ್ನು ಪ್ರಸ್ತುತಪಡಿಸಲಿಕ್ಕೆ ಕಾರಣ ನಾರದರು ನಾರಾಯಣಾಶ್ರಮಕ್ಕೆ ಹೋಗಿ ನಾರಾಯಣನಿಂದ ಅದನ್ನು ಉಪದೇಶ ಪಡೆದು ಅದನ್ನು ವೇದವ್ಯಾಸರ ಎದುರು ನಿವೇದಿಸಿರುವಂಥದ್ದು. ವೇದವ್ಯಾಸರು ಸರ್ವಜ್ಞರು, ನಾರದರ ಉಪದೇಶದ ಅವಶ್ಯಕತೆ ಇಲ್ಲ. ಆದರೆ ಸರ್ವಜ್ಞನಾದ ಭಗವಂತನೂ ಕೂಡ ಕೆಲವೊಮ್ಮೆ ಜ್ಞಾನಿಗಳಿಗೆ ಸಾಧಕರಿಗೆ ಮಹತ್ವ ಕೊಡ್ತಾನೆ. ಯಾಕೆಂದರೆ ಅವರಿಗೆ ಪುಣ್ಯ ಬರಲಿ, ಕೀರ್ತಿ ಬರಲಿ ಅನ್ನೋ ದೃಷ್ಟಿಯಿಂದ. ಹೇಗೆ ಭಾಗವತದ ಉಪದೇಶವನ್ನು ಹೇಗೆ ನಾರದರಿಂದ ಕೇಳಿದ ನಾಟಕವನ್ನು ಮಾಡಿದರು ವೇದವ್ಯಾಸರು, ಅದೇ ವೇದವ್ಯಾಸರು ಈಗ ಶ್ರುತಿಗೀತೆಯ ಉಪದೇಶದ ಉಪದೇಶ ಶ್ರವಣದ ನಾಟಕವನ್ನು ಕೂಡ ಮಾಡ್ತಾ ಇದ್ದಾರೆ. ಯಾಕೆಂದರೆ ಆ ಪ್ರಯುಕ್ತ ನಾರದರಿಗೆ ಕೀರ್ತಿ ಮತ್ತು ಪುಣ್ಯ ಬರಲಿ ಎನ್ನುವ ದೃಷ್ಟಿಯಿಂದ. ಹೀಗೆ ಶ್ರುತಿಗೀತೆಯನ್ನು ವೇದವ್ಯಾಸರ ಎದುರು ನಿವೇದಿಸಿರ್ತಕ್ಕಂತಹ ಕೀರ್ತಿ ಅದು ನಾರದರಿಗೆ. ಹಾಗೆ ಜಾಯಂತೆಯ ಉಪಾಖ್ಯಾನ ಅಂತ, ಜಯಂತಿ ಮತ್ತು ಋಷಭ ಭಗವಂತನ ಸಾಕ್ಷಾತ್ ರೂಪ, ಅವನ ಪತ್ನಿ ಜಯಂತಿ. ಇವರಿಗೆ 100 ಮಂದಿ ಮಕ್ಕಳು. ಇವರು ಕ್ಷತ್ರಿಯರು. ಆ 100 ಮಂದಿ ಮಕ್ಕಳಲ್ಲಿ ಒಬ್ಬ ಭರತ, ಇನ್ನೂ 9 ಮಂದಿ ಅವರು ಬ್ರಾಹ್ಮಣ ಧರ್ಮವನ್ನು ಸ್ವೀಕಾರ ಮಾಡಿ ಅವರು ಸನ್ಯಾಸಿಗಳಾಗಿದ್ದಾರೆ. ಆ ಸನ್ಯಾಸಿಗಳು 9 ಮಂದಿ ಸನ್ಯಾಸಿಗಳು ಒಮ್ಮೆ ವಿದೇಹರಾಜನ ಒಂದು ಸತ್ರಕ್ಕೆ ಹೋಗಿ ಅಲ್ಲಿ ವಿದೇಹರಾಜನಿಗೆ ಭಾಗವತ ಧರ್ಮವನ್ನು ಉಪದೇಶ ಮಾಡ್ತಾ ಇದ್ದಾರೆ. ಇದನ್ನು ನಾರದರು ವಸುದೇವ ಮತ್ತು ದೇವಕಿಯರ ಎದುರು ಒಮ್ಮೆ ಪ್ರಸ್ತುತಪಡಿಸಿದ್ದಾರೆ. ಹೀಗೆ ಒಂದು ಸಂದರ್ಭ ಬರುತ್ತೆ. ವಸುದೇವ ದೇವಕಿಯರು ಕೃಷ್ಣನನ್ನು ಮಗನನ್ನಾಗಿ ಪಡೆದರೂ ಕೂಡ ಮತ್ತು ಅವರ ವ್ಯಾಮೋಹ ಪೂರ್ತಿಯಾಗಿ ಹೋಗಿಲ್ಲ. ಕೃಷ್ಣನನ್ನು ಯಾವತ್ತೂ ಅವರು ದೇವರು ಅಂತ ಪರಿಗಣಿಸುವುದಿಲ್ಲ. ಕೆಲವೊಮ್ಮೆ ಮಾತ್ರ ಅವರಿಗೆ ಆ ಸ್ಫೂರ್ತಿ ಬರುತ್ತೆ. ಮತ್ತೆ ಅವರು ತಿಳ್ಕೊಳ್ಳೋದು ಕೃಷ್ಣ ತನ್ನ ಮಗ ಅಂತಲೇ, ಮಗ ಅನ್ನುವ ಒಂದು ವ್ಯಾಮೋಹಕ್ಕೆ ಅವರು ಒಳಗಾಗಿರುವಂಥವ್ರು. ಹಾಗಾಗಿ ಅವರು ಒಮ್ಮೆ ನಾರದರು ತಮ್ಮಲ್ಲಿಗೆ ಬಂದಾಗ ವಸುದೇವ ದೇವಕಿಯರು ಹೇಳ್ತಾ ಇದ್ದಾರೆ, ನಾರದರೇ, ಸ್ವಲ್ಪ ಒಳ್ಳೆಯ ವಿಚಾರ ಹೇಳಿ. ನಾವೀಗ ಸಂಸಾರದಲ್ಲಿದ್ದೇವೆ, ಮತ್ತೆ ಮತ್ತೆ ತಾಪಕ್ಕೆ ಒಳಗಾಗ್ತಾ ಇದ್ದೇವೆ. ಇದನ್ನು ದೂರ ಮಾಡಬೇಕಾಗಿದೆ, ಪರಿಹಾರ ಮಾಡಬೇಕಾಗಿದೆ, ಒಳ್ಳೆಯ ವಿಚಾರ ಕೇಳಬೇಕಾಗಿದೆ, ಆಧ್ಯಾತ್ಮಿಕ ವಿಚಾರ, ಅದನ್ನು ಹೇಳಿ ಅಂತ. ಬ್ರಹ್ಮನ್ ತಥಾಪಿ ಪೃಚ್ಛಾಮೋ ಧರ್ಮಾನ್ ಭಾಗವತಾನ್ ತವ ಯಾನ್ ಶುತ್ವಾ ಶ್ರದ್ಧೆಯ ಮರ್ತ್ಯೋ ಮುಚ್ಚತೆ ಸರ್ವತೋ ಭಯಾತ್ ಅಂತ.
ಭಾಗವತ ಧರ್ಮವನ್ನು ಕೇಳಿದಾಗಲೇ ಅದನ್ನು ಅಳವಡಿಸಬೇಕಾಗಿಲ್ಲ, ಬರೀ ಕೇಳಿದ್ರೇ ಎಲ್ಲ ಪಾಪಗಳಿಂದ ಅವ ದೂರ ಆಗಿಬಿಡ್ತಾನೆ. ಅಹಂ ಕಿಲ ಪುರಾಣಂತಂ ಪ್ರಜಾರ್ಥೆ ಭುವಿ ಮುಕ್ತಿದಂ ಅಪೂಜಯಂ ನಮೋಕ್ಷಾಯ ಮೋಹಿತೋ ದೇವಮಾಯಯ. ವಸುದೇವ ಹೇಳ್ತಾ ಇದ್ದಾನೆ, ನಂದು ಒಂದು ದಡ್ಡತನ ಆಗಿದೆ ನಾರದರೆ. ಭಗವಂತನನ್ನು ನಾನು ಸಂತೋಷಪಡಿಸಿದೆ, ಕಶ್ಯಪನಾಗಿದ್ದಾಗ ಭಗವಂತನನ್ನು ಸಂತೋಷಪಡಿಸಿದೆ. ಭಗವಂತ ಕೇಳಿದ ಏನು ಆಗಬೇಕು ಅಂತ, ನಿನ್ನನ್ನು ನಾನು ಮಗನನ್ನಾಗಿ ಪಡಿಬೇಕು ಅಂತ ಕೇಳ್ಕೊಂಡ್ಬಿಟ್ಟೆ. ಅಲ್ಲ, ಮುಕ್ತಿ ಕೊಡು ಅಂತ ಕೇಳ್ಬೋದಿತ್ತಲ್ಲ. ಮುಕ್ತಿ ಅನ್ನೋದು ಪರಮ ಪುರುಷಾರ್ಥ. ನೀನು ಮುಕುಂದ ಅಂತ ಪ್ರಸಿದ್ಧಿ ಪಡೆದವ, ಹಾಗಾಗಿ ನನಗೆ ಮೋಕ್ಷ ಕೊಡು ಅಂತ ನಾನು ಕೇಳ್ಬೋದಿತ್ತು. ಅದು ಬಿಟ್ಟು ಪ್ರಜಾರ್ಥೆ, ನೀನು ಪುತ್ರನಾಗಿ ನನ್ನಲ್ಲಿ ಹುಟ್ಟಬೇಕು ಅಂತ ನಾನು ಕೇಳ್ಕೊಂಡ್ಬಿಟ್ಟೆ. ಇದು ಯಾಕೆ ಹೀಗೆ ಮಾಡಿದೆ? ಆಶ್ಚರ್ಯ ಆಗ್ತಾ ಇದೆ. ಮೋಹಿತೋ ದೇವಮಾಯಯ ಅಂತ, ಭಗವಂತನ ಬಂಧಕ ಶಕ್ತಿಯಿಂದ ಮೋಹಕ್ಕೆ ಒಳಗಾಗಿ ಮೋಕ್ಷವನ್ನು ಕೇಳುವ ಬದಲು ಈ ರೀತಿ ಕೇಳಿಬಿಟ್ಟಿದ್ದೇನೆ ಅಂತ ಹೇಳ್ತಾರೆ. ಯಥಾ ವಿಚಿತ್ರ ವ್ಯಸನಾತ್ ಭವೇಸ್ಮಿನ್ ವಿಶ್ವತೋ ಭಯಾತ್ ಮುಚ್ಚೇಮಹಿ ಅಂಜಸೈವಾದ್ಧ ತಥಾನಃ ಶಾಧಿ ಸುವ್ರತ. ನಾವು ವ್ಯಾಮೋಹದಿಂದ ದೂರ ಆಗಬೇಕು, ಅದಕ್ಕೆ ಬೇಕಾದ ಶಿಕ್ಷಣವನ್ನು ನೀನು ನೀಡಬೇಕು ಅಂತ ದೇವಕಿ ವಸುದೇವರು ಕೇಳ್ಕೊಂಡಿದ್ದಾರೆ. ಆಗ ರಾಜನ್ನೇವಂ ಕೃತ ಪ್ರಶ್ನ ವಸುದೇವೇನ ಧೀಮತ ಪ್ರೀತಸ್ತಮಾಹ ದೇವರ್ಷಿ ಹರೇ ಸಂಸ್ಮಾರಿತೋ ಗುಣೈ. ನಾರದರಿಗೆ ಭಾರಿ ಸಂತೋಷವಾಗಿದೆ ಅಂತೆ. ಯಾಕೆಂದರೆ ಭಾಗವತ ಧರ್ಮದ ಪ್ರಸ್ತಾವ ಬಂದಾಗ ಭಾಗವತ ಧರ್ಮಕ್ಕೆಲ್ಲ ಕೇಂದ್ರ ಬಿಂದು ಭಗವಂತ. ಭಗವಂತನ ಗುಣದ ನೆನಪು ಬಂದುಬಿಡುತ್ತೆ. ಭಗವಂತನ ಗುಣದ ನೆನಪು ಮಾಡಿಕೊಳ್ಳುವುದೇ ಅದೊಂದು ದೊಡ್ಡ ಸುಯೋಗ. ಹಾಗಾಗಿ ಪ್ರೀತಃ ತಮಾಹ ದೇವರ್ಷಿ ಹರೇ ಸಂಸ್ಮಾರಿತೋ ಗುಣೈ, ಭಗವಂತನ ಗುಣದ ಸ್ಮರಣೆಗೆ ಒಳಗಾಗಿ ಸಂತುಷ್ಟನಾಗಿ ಸಮ್ಯಗ್ ಏತದ್ ವ್ಯವಸಿತಂ, ನಿನ್ನ ಈ ಪ್ರವೃತ್ತಿ ಬಹಳ ಚೆನ್ನಾಗಿರುವಂಥದ್ದು. ನೀನು ಈ ಪ್ರಶ್ನೆ ಮಾಡ್ತಾ ಇದ್ದೀಯಲ್ಲ ಭಾಗವತ ಧರ್ಮದ ಬಗ್ಗೆ, ಇದು ಅಭಿನಂದನೀಯವಾದದ್ದು ಅಂತ ಅಭಿನಂದಿಸಿ ಶುಕಾಚಾರ್ಯರು ಆ ಭಾಗವತ ಧರ್ಮದ ಬಗ್ಗೆ ಹೇಳಲಿಕ್ಕೆ ಹೊರಟಿದ್ದ ನಾರದರು ವಸುದೇವ ದೇವಕಿಯರ ಎದುರು ಭಾಗವತ ಧರ್ಮದ ಬಗ್ಗೆ ಹೇಳಲಿಕ್ಕೆ ಹೊರಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಪ್ರಾರಂಭದಲ್ಲಿ ನಾರದರು ಒಂದು ಮಾತು ಹೇಳ್ತಾರೆ ನೋಡಿ. ಶ್ರುತೋನುಪಾಠಿತೋಧ್ಯಾತಃ ಆದೃತೋ ವಾ ಅನುಮೋದಿತಃ ಸದ್ಯ ಪುನಾತಿ ಸದ್ಧರ್ಮೋ ದೇವವಿಶ್ವದ್ರುಹೋಪಿ. ಈ ಭಾಗವತ ಧರ್ಮದ ಹೆಚ್ಚುಗಾರಿಕೆ ಎಷ್ಟು ಅಂದರೆ, ಒಬ್ಬ ವ್ಯಕ್ತಿ ದೇವತೆಗಳಿಗೆ ದ್ರೋಹ ಮಾಡಿದ್ದಾನೆ, ಇಡೀ ವಿಶ್ವಕ್ಕೆ ದ್ರೋಹ ಮಾಡಿದ್ದಾನೆ ಅಂತ ತಿಳ್ಕೊಳ್ಳಿ. ಅಂತಹವನೂ ಕೂಡ ಭಾಗವತ ಧರ್ಮವನ್ನು ಜೀವನದಲ್ಲಿ ಅಳವಡಿಸಿಕೊಳ್ಬೇಕಾಗಿಲ್ಲ. ಶ್ರುತಃ ಅನುಪಾಠಿತೋ ಧ್ಯಾತಃ ಆದೃತೋ ವಾ ಅನುಮೋದಿತಃ. ಒಂದೋ ಶ್ರವಣ, ಇಲ್ಲ ಯಾರಾದರೂ ಪಾಲನೆ ಮಾಡುವವರಿದ್ದರೆ ಅದಕ್ಕೆ ಅನುಮೋದನೆ ಮಾಡೋದು ಅಥವಾ ಅದರ ಬಗ್ಗೆ ಆಧಾರ ತೋರಿಸೋದು, ಇಷ್ಟು ಮಾಡಿದರೂ ಕೂಡ ಸದ್ಯ ಪುನಾತ್ ಅವ ಪಾವಿತ್ರ್ಯವನ್ನು ಹೊಂದಿಬಿಡ್ತಾನೆ. ಅಷ್ಟು ಕೆಟ್ಟ ಪಾತಕವನ್ನು ನಡೆಸಿದರೂ ಕೂಡ ಅವ ಪಾವಿತ್ರ್ಯ ಹೊಂದ್ತಾನೆ. ಅಂತಹ ಒಂದು ಮಹತ್ವವನ್ನು ಒಳಗೊಂಡಿರ್ತಕ್ಕಂಥದ್ದು ಭಾಗವತ ಧರ್ಮ ಅಂತ ಅದರ ಪ್ರಶಂಸೆ ಮಾಡಿ ವಿದೇಹನ ಆ ಇದರಲ್ಲಿ ಸತ್ರದಲ್ಲಿ ಆ 9 ಅವಧೂತರು ಏನು ಭಾಗವತ ಧರ್ಮವನ್ನು ಹೇಳಿದ್ದಾರೆ ಅದನ್ನೆಲ್ಲ ಹೇಳ್ತಾ ಇದ್ದಾರೆ. ನಾರದರು ವಸುದೇವ ದೇವಕಿಯರ ಎದುರು ಹೇಳಿದರು. ಹೇಳಿ ಕೊನೆಗೆ ಹೇಳ್ತಾರೆ, ತ್ವಮಪ್ಯೇತಾನ್ ಮಹಾಭಾಗ ಧರ್ಮಾನ್ ಭಾಗವತಾನ್ ಶ್ರುತಾನ್ ಆಸ್ಥಿತಃ ಶ್ರದ್ಧೆಯ ಯುಕ್ತೋ ನಿಸ್ಸಂಗೋ ಯಾಸ್ಯಸೆ ಪರಂ. ಅದನ್ನು ನೀನು ಕೂಡ ಈ ಭಾಗವತ ಧರ್ಮವನ್ನು ಕೇಳಿದ್ದು ಮಾತ್ರ ಅಲ್ಲ, ಆಸ್ಥಿತಃ ಶ್ರದ್ಧೆಯ ಆಸ್ಥಿತಃ ಅದನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಅಂತಾದರೆ ನೀನು ಖಂಡಿತ ನಿಸ್ಸಂಗೋ ಯಾಸ್ಯಸೆ ಪರಂ, ಈ ಸಂಸಾರದ ಆಸಕ್ತಿಯನ್ನು ಬಿಟ್ಟು ಮೋಕ್ಷವನ್ನು ನೀನು ಹೊಂದಬಹುದು. ಮತ್ತೊಂದು ಮಾತು ಹೇಳ್ತಾರೆ, ಮಾಪತ್ಯ ಬುದ್ಧಿಮಕೃತಾಃ ಕೃಷ್ಣೇ ಸರ್ವಾತ್ಮನೀಶ್ವರೇ. ಕೃಷ್ಣ ನಿಮ್ಮ ಮೂಲಕ ಬೆಳಕಿಗೆ ಬಂದಿರ್ಬೋದು, ಪ್ರತ್ಯಕ್ಷನಾಗಿರ್ಬೋದು, ಆದರೆ ನಿಮ್ಮ ಮಗ ಅಲ್ಲ ಅವ ಸರ್ವಾತ್ಮನೀಶ್ವರೇ, ಎಲ್ಲರಿಗೂ ಒಡೆಯನಾದವ. ಮಾಯಾ ಮನುಷ್ಯ ಭಾವೇನ ಗೂಢೈಶ್ವರ್ಯೇ ಪರೇವ್ಯಯೇ. ಅವ ಮಾಯಾ ಮನುಷ್ಯ, ಅಂಥವನ ಬಗ್ಗೆ ನನ್ನ ಮಗ ಅನ್ನತಕ್ಕಂಥ ವ್ಯಾಮೋಹಕ್ಕೆ ಒಳಗಾಗಬೇಡಿ ಅಂತ ನಾರದರು ಹೇಳ್ತಾ ಇದ್ದಾರೆ. ಇಲ್ಲಿ ಒಂದು ಶಬ್ದದ ಬಗ್ಗೆ ಗಮನ ಹರಿಸಬೇಕಾದದ್ದು, ಮಾಯಾ ಮನುಷ್ಯ ಅಂತ ಬರುತ್ತೆ. ಕೃಷ್ಣ ಮಾಯಾ ಮನುಷ್ಯ ಅಂತ.
ಈ ಮಾಯಾ ಮನುಷ್ಯ, ಮಾಯಾ ಮಾನವಕ, ಮಾಯಾ ಮತ್ಸ್ಯ ಈ ಶಬ್ದಗಳು ಭಾಗವತದಲ್ಲಿ ಎಲ್ಲೆಲ್ಲಿ ಬರುತ್ತೆ. ಮಾಯಾ ಅನ್ನೋದಕ್ಕೆ ಕಣ್ಕಟ್ಟು ವಿದ್ಯೆ ಅಂತ ಒಂದು ಅರ್ಥ ಇದೆ. ಅವನು ನಿಜವಾಗಿ ಮನುಷ್ಯ ಅಲ್ಲ, ಬರೇ ಕಣ್ಕಟ್ಟಿ ಆ ಅವಿದ್ಯೆಯಿಂದಾಗಿ ಮನುಷ್ಯರಂತೆ ತೋರಿಸಿಕೊಳ್ಳುವುದು. ಮೀನು ಅಲ್ಲ, ಆದರೂ ಮಾಯಾ ಮತ್ಸ್ಯ, ಆ ಅವಿದ್ಯೆಯಿಂದಾಗಿ ಮತ್ಸ್ಯದಂತೆ ತೋರಿಸಿಕೊಳ್ಳುವುದು. ನಿಜವಾಗಿ ಬ್ರಹ್ಮಚಾರಿ ಅಲ್ಲ, ಆದರೆ ವಾಮನ ರೂಪದಲ್ಲಿ ಮಾಯಾ ಮಾನವಕನಾಗಿ ಅವಿದ್ಯೆಯಿಂದ ಬ್ರಹ್ಮಚಾರಿಯಂತೆ ತೋರಿಸಿಕೊಳ್ಳುವುದು ಅಂತ ಈ ರೀತಿಯ ಒಂದು ಭಾವನೆ ಬರಲಿಕ್ಕೆ ಅವಕಾಶ ಉಂಟು. ಆದರೆ ಹಾಗಲ್ಲ. ಮಾಯಾ ಅನ್ನುವುದಕ್ಕೆ ಇಚ್ಛೆಯಿಂದ ಮನುಷ್ಯ ರೂಪವನ್ನು ತಾಳಿರುವವ, ಇಚ್ಛೆಯಿಂದ ವಾಮನ ರೂಪವನ್ನು ತಾಳಿದವ, ಇಚ್ಛೆಯಿಂದ ಮತ್ಸ್ಯ ರೂಪವನ್ನು ತಾಳಿದವ ಅಂತ ಅರ್ಥ. ಮಾಯಾ ಮತ್ಸ್ಯ, ಮಾಯಾ ಮಾನವಕ, ಮಾಯಾ ಮನುಷ್ಯ ಅಂದರೆ ಹಾಗೆ ಅರ್ಥ. ಗೀತೆಯಲ್ಲಿ ಕೃಷ್ಣ ಒಂದು ಮಾತು ಹೇಳ್ತಾನೆ, ಅಜೋಪಿ ಸನ್ ಅವ್ಯಯಾತ್ಮ ಭೂತಾನಾಂ ಈಶ್ವರೋಪಿ ಸನ್. ಅರ್ಜುನ, ನಾನು ಅಜ, ನನಗೆ ಜನ್ಮ ಇಲ್ಲ, ಎಲ್ಲರಿಗೂ ಕೂಡ ನಾನು ಒಡೆಯನಾದವ. ಆದರೂ ಪ್ರಕೃತಿಂ ಸ್ವಾಂ ಅಧಿಷ್ಠಾಯ ಸಂಭವಾಮ್ಯಾತ್ಮ ಮಾಯಯ. ಆದರೂ ನಾನು ಜನ್ಮವನ್ನು ತಾಳ್ತೇನೆ. ಹೇಗೆ ಅಂದರೆ ಆತ್ಮಮಾಯಯ ಅಂತ, ನನ್ನ ಇಚ್ಛೆಗೆ ಅನುಗುಣವಾಗಿ ನಾನು ಜನ್ಮವನ್ನು ತಾಳ್ತೇನೆ ಅಂತ. ಇದೇನು ವೈಶಿಷ್ಟ್ಯ ಅಂದರೆ, ಉಳಿದವರೆಲ್ಲ ಜನ್ಮ ತಾಳುವುದು ಪ್ರಾರಬ್ಧ ಕರ್ಮಕ್ಕೆ ಒಳಗಾಗಿ. ಎಲ್ಲರೂ ಕೂಡ ಚತುರ್ಮುಖನಿಂದ ಪ್ರಾರಂಭಿಸಿ ಪ್ರತಿಯೊಬ್ಬರೂ ಕೂಡ ಪ್ರಾರಬ್ಧ ಕರ್ಮಕ್ಕೆ ಒಳಗಾಗಿ ಜನ್ಮ ತಾಳುವುದು. ಅವರ ಇಡೀ ಜೀವನ ಅವರ ಪ್ರಾರಬ್ಧ ಕರ್ಮಕ್ಕೆ ಅನುಗುಣವಾಗಿ ಅದು ನಡೆಯುವಂಥದ್ದು. ಭಗವಂತ ಮಾತ್ರ ಹಾಗಲ್ಲ, ಪ್ರಾರಬ್ಧ ಕರ್ಮದ ಒಂದು ಚೌಕಟ್ಟಿಗೆ ಅವ ಒಳಪಡುವುದಿಲ್ಲ. ಅವ ಆತ್ಮಮಾಯೆಯ ತನ್ನ ಇಚ್ಛೆಗೆ ಅನುಗುಣವಾಗಿ ಅವ ಜನ್ಮವನ್ನು ತಾಳುವಂಥದ್ದು. ವಸುದೇವ ದೇವಕಿಯಲ್ಲಿ ಕೃಷ್ಣನಾಗಿ ಅವತಾರ ತಾಳಿದ, ಮತ್ತು ಅಹಲ್ಯೆ ಮತ್ತು ದಶರಥನಲ್ಲಿ ರಾಮನಾಗಿ ಅವತಾರ ತಾಳಿದ. ಅವನಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ನಿರ್ಬಂಧ ಇಲ್ಲ, ಪ್ರಾರಬ್ಧ ಕರ್ಮ ಇಲ್ಲ, ಋಣಾನುಬಂಧ ಇಲ್ಲ. ನಾವು ಒಂದು ತಂದೆ ತಾಯಂದಿರಲ್ಲಿ ಹುಟ್ಟಬೇಕಾಗಿದೆ, ತಂದೆ ತಾಯಂದಿರ ಋಣಾನುಬಂಧ ಇದ್ದು ನಾವು ಹುಟ್ಟುವಂಥದ್ದು. ಭಗವಂತ ಹಾಗಲ್ಲ, ಅವ ಬೇರೆ ಬೇರೆ ತಂದೆ ತಾಯಂದಿರಿಂದ ಕಾಣಿಸಿಕೊಂಡರೂ ಕೂಡ ಅದು ಮಾಯೆಯಿಂದ ತನ್ನ ಇಚ್ಛೆಗೆ ಅನುಗುಣವಾಗಿ ಅವರನ್ನು ಅನುಗ್ರಹಿಸಬೇಕು ಅನ್ನುವುದಕ್ಕಾಗಿ ಅವರನ್ನು ತಂದೆಯನ್ನಾಗಿ ತಾಯಿಯನ್ನಾಗಿ ಆಯ್ಕೆ ಮಾಡ್ತಾನೆ. ಅದೇ ರೀತಿ ಕೃಷ್ಣ ಮನುಷ್ಯನಾಗಿ ಕಾಣಿಸಿಕೊಂಡ. ಮನುಷ್ಯನಾಗಿಯೇ ಕಾಣಿಸ್ಕೊಳ್ಬೇಕಾಗಿರಲಿಲ್ಲ, ಅವ ಮೀನಾಗಿಯೂ ಕಾಣಿಸ್ಕೊಳ್ಬೋದಿತ್ತು ಅಥವಾ ವರಾಹನಾಗಿಯೂ ಕಾಣಿಸ್ಕೊಳ್ಬೋದಿತ್ತು. ಆದರೆ ಕೃಷ್ಣನಾಗಿ ಕಾಣಿಸಿಕೊಂಡ. ಯಾಕೆ ಅಂದರೆ ಇಚ್ಛೆಯ, ಆತ್ಮಮಾಯೆಯ, ತನ್ನ ಇಚ್ಛೆಯಿಂದ. ಹಾಗಾಗಿ ಮಾಯಾ ಮನುಷ್ಯ ಅಂತ ಹಾಗೆ ಕರೆಯುವುದು. ತನ್ನ ಇಚ್ಛೆಯಿಂದ ಮನುಷ್ಯನಾಗಿ ಕಾಣಿಸಿಕೊಂಡವ ಹೊರತು ಪ್ರಾರಬ್ಧ ಕರ್ಮಕ್ಕನುಗುಣವಾಗಿ ಮನುಷ್ಯ ಜನ್ಮವನ್ನು ತಾಳಿದವ ಅಲ್ಲ ಅನ್ನೋದು ಅದರ ಅಭಿಪ್ರಾಯ. ಹೀಗೆ ಅದನ್ನು ಹೇಳ್ತಾ ಇದ್ದಾರೆ. ಮಾಯಾ ಮನುಷ್ಯ ಭಾವೇನ, ಮಾಯಾದಿಂದ ಮನುಷ್ಯನಾಗಿ ಕಾಣಿಸಿಕೊಂಡಿರ್ತಕ್ಕಂಥವನು ಕೃಷ್ಣ. ಹಾಗಾಗಿ ನಿನ್ನ ಮಗ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಅದನ್ನು ಮತ್ತೆ ಮತ್ತೆ ನೀನು ನನ್ನ ಮಗ ಅನ್ನತಕ್ಕ ಮೋಹಕ್ಕೆ ಒಳಗಾಗಬೇಡ ಅಂತ ಇಷ್ಟು ಹೇಳಿದಾಗ, ಏತಚ್ಛುತ್ವಾ ಮಹಾಭಾಗೋ ವಸುದೇವೋ ಅತಿವಿಸ್ಮಿತಃ ದೇವಕೀ ಚ ಮಹಾಭಾಗ ಜಹತು ಮೋಹಮಾತ್ಮನಃ ಅಂತ ಇಷ್ಟು ಕೇಳಿದಾಗ ಅವರಿಗೆ ಕೃಷ್ಣನ ವಿಷಯದಲ್ಲಿರ್ತಕ್ಕಂಥ ಮೋಹ ಪರಿಹಾರವಾಯಿತು ಅಂತ ಹೇಳ್ತಾ ಇದ್ದಾರೆ. ಹೀಗೆ ವಸುದೇವ ದೇವಕಿಯರ ಕೃಷ್ಣನ ವಿಷಯದಲ್ಲಿರ್ತಕ್ಕಂಥ ಮೋಹವನ್ನು ಪರಿಹರಿಸುವುದು ಕೂಡ ಇವರ ನಾರದರ ಒಂದು ಸಾಧನೆ. ಅದೇ ಜಾಯಂತೆಯ ಉಪಾಖ್ಯಾಯ ಅಂತ. ಜಯಂತಿಯ ಮಕ್ಕಳು 9 ಜನ ಮಕ್ಕಳು, ಅವರು ಪ್ರಸ್ತುತಪಡಿಸಿರ್ತಕ್ಕಂತಹ ಅದು ಸಂದೇಶ, ಅದನ್ನು ಒಳಗೊಂಡಿರ್ತಕ್ಕಂಥ ಆಖ್ಯಾನ ಅದು. ಹಾಗಾಗಿ ಜಾಯಂತೆಯ ಉಪಾಖ್ಯಾನ ಅಂತ ಅದಕ್ಕೆ ಹೆಸರು. ಅದು ಕೂಡ ನಾರದರ ಮೂಲಕ ಬಂದಿರುವಂಥದ್ದು. ಹಾಗಾಗಿ ನಾರದರಿಗೆ ನಾರದ ಅಂತ ಹೆಸರು ನೋಡಿ. ನಾರದ ಅನ್ನೋದಕ್ಕೆ, ನಾರ ಅನ್ನೋದಕ್ಕೆ ಜ್ಞಾನ ಅಂತ ಅರ್ಥ. ನರರಿಗೆ ಸಂಬಂಧಪಡುವಂಥದ್ದು ನಾರ. ನರ ಅಂದರೆ ಜ್ಞಾನಿ ಅಂತ ಅರ್ಥ. ನರಾಣಾಂ ಇದಂ ನಾರಂ, ಜ್ಞಾನಿಗಳ ಅಸಾಧಾರಣವಾದ ಸಂಪತ್ತು ನಾರ, ಜ್ಞಾನ. ಆ ನಾರಂ ದದಾತೀತಿ ನಾರದ, ಜ್ಞಾನವನ್ನು ಎಲ್ಲೆಲ್ಲಿ ವಿತರಣೆ ಮಾಡಬೇಕು ಅಲ್ಲೆಲ್ಲ ವಿತರಣೆ ಮಾಡುವವರು ನಾರದರು. ನಾವು ನೋಡಿದ್ದೇವೆ, ಧ್ರುವನಿಗೆ ಅವ ಕಾಡಿಗೆ ಹೊರಟಾಗ ವಾಸುದೇವ ರೂಪಿ ಪರಮಾತ್ಮನ ಬಗ್ಗೆ ಜ್ಞಾನವನ್ನು ಕೊಟ್ಟ. ಪ್ರಹ್ಲಾದ ಕಯಾಧುವಿನ ಗರ್ಭದಲ್ಲಿರುವಾಗಲೇ ಉಪದೇಶ ಮಾಡಿ ಜ್ಞಾನವನ್ನು ಕೊಟ್ಟ. ಈಗ ವಸುದೇವ ದೇವಕಿಯರಿಗೆ ಭಾಗವತ ಧರ್ಮದ ಬಗ್ಗೆ ಜ್ಞಾನವನ್ನು ಕೊಟ್ಟ. ಹೀಗೆ ನಾರಂ ದದಾತೀತಿ ನಾರದ. ಬರೇ ದದಾತಿ ಮಾತ್ರ ಅಲ್ಲ, ನಾರಂ
ದಯತೆ ಇತಿ ನಾರದ, ದೇಂಗ್ ರಕ್ಷಣೆ ಅಂತ. ಜ್ಞಾನ ಕೊಡ್ತಾನೆ, ಕೊಟ್ಟು ಅದು ರಕ್ಷಿತ ಆಗುವಂತೂ ಕೂಡ ಮಾಡ್ತಾರೆ ನಾರದರು. ಹಾಗಾಗಿ ಆರುದ್ರದಿಂದ ಅವರಿಗೆ ನಾರದ ಅಂತ ಹೆಸರು. ಅದೇ ರೀತಿ ನಾರ ಅಂದರೆ ನರರಿಗೆ ಸಂಬಂಧಪಡ್ತಕ್ಕಂಥ ಭಕ್ತಿ, ವೈರಾಗ್ಯ ಮುಂತಾದ ಗುಣಗಳು ಅಂತಲೂ ಅರ್ಥ ಇದೆ ನಾರಾಹ ಅಂತ. ಆ ಗುಣಗಳನ್ನು ಕೊಡುವವರು ಕೂಡ ನಾರದರು. ಅವರು ಬರೇ ಜ್ಞಾನವನ್ನು ಉಪದೇಶ ಮಾಡಿ ಒಳ್ಳೆಯ ರೀತಿಯಿಂದ ಅವರಲ್ಲಿ ಭಕ್ತಿ ಉಂಟಾಗುವಂತೆ ಮಾಡಿಬಿಡ್ತಾರೆ. ಧ್ರುವ, ಪ್ರಹ್ಲಾದ ಮುಂತಾದವರೇ ಒಳ್ಳೆಯ ನಿದರ್ಶನ. ಅವರಲ್ಲಿ ಅಷ್ಟು ಭಕ್ತಿ ಮೂಡಲಿಕ್ಕೆ ಏನು ಕಾರಣ ಅಂದರೆ ಅಷ್ಟು ಪ್ರಭಾವಕಾರಿಯಾಗಿ ನಾರದರು ಉಪದೇಶ ಮಾಡಿದ್ದಾರೆ. ಹಾಗಾಗಿ ಅವರ ನಾರದ ಅನ್ನತಕ್ಕಂಥ ಹೆಸರೇ ಅವರ ಆ ರೀತಿಯ ಕೊಡುಗೆಯನ್ನು ಸ್ಪಷ್ಟವಾಗಿ ತಿಳಿಸುತ್ತೆ. ಯಾರ್ಯಾರು ಜ್ಞಾನಯೋಗ್ಯರಿದ್ದಾರೋ ಅಲ್ಲಿಗೆ ಹೋಗಿ ಅವರಿಗೆ ಭಗವಂತನ ಬಗ್ಗೆ ಜ್ಞಾನ ಕೊಡ್ತಾರೆ. ಬರೇ ಜ್ಞಾನ, ಶುಷ್ಕವಾದ ಜ್ಞಾನವನ್ನು ಮಾತ್ರ ಅಲ್ಲ, ಜ್ಞಾನದಿಂದ ಏನು ಗುಣಗಳನ್ನು ಸಂಪಾದಿಸಬೇಕೋ ಭಕ್ತಿ, ವೈರಾಗ್ಯ, ಆ ಭಕ್ತಿ ವೈರಾಗ್ಯವೂ ಬರುವಂತೆ ಮಾಡ್ತಾ ಇದ್ದಾರೆ. ಹಾಗಾಗಿ ಅವರಿಗೆ ನಾರದ ಅನ್ನುವಂಥದ್ದು ಅನ್ವರ್ಥಕವಾಗಿರ್ತಕ್ಕಂಥ ಹೆಸರು. ಅಂತಹ ನಾರದರ ಚರಿತ್ರೆ ಭಾಗವತದಲ್ಲಿ 4 ಸ್ಕಂದಗಳನ್ನು ಬಿಟ್ಟು 3ನೇ ಸ್ಕಂದ, 8ನೇ ಸ್ಕಂದ, 9ನೇ ಸ್ಕಂದ ಮತ್ತು 12ನೇ ಸ್ಕಂದ, ಈ 4 ಸ್ಕಂದಗಳಲ್ಲಿ ಹೆಚ್ಚು ಪ್ರಸ್ತಾವ ಬರುವುದಿಲ್ಲ. ಉಳಿದ 8 ಸ್ಕಂದಗಳಲ್ಲಿ ವ್ಯಾಪಕವಾಗಿ ಬಂದಿದೆ. 1, 2, ಹಾಗೆ 4, 5, 6, 7 ಮತ್ತು 10 ಮತ್ತು 11 ಇಷ್ಟು ಸ್ಕಂದಗಳಲ್ಲಿ 8 ಸ್ಕಂದಗಳಲ್ಲಿ ನಾರದರ ಚರಿತ್ರೆ ವ್ಯಾಪಕವಾಗಿ ಬಂದಿದೆ. ಅವರನ್ನು ಉಪದೇಶಕರಾಗಿ ಭಾಗವತ ಪರಿಚಯಿಸ್ತಾ ಇದೆ. ಭಗವಂತನ ಸಂಕಲ್ಪವನ್ನು ಸಂಘಟಕರಾಗಿ ಭಾಗವತ ಅವರನ್ನು ಪರಿಚಯಿಸಿಕೊಟ್ಟಿದೆ. ಸಾಧಕರಾಗಿ ಪರಿಚಯಿಸಿಕೊಟ್ಟಿದೆ. ಭಗವದ್ಭಕ್ತರಾಗಿ, ಸಾಧಕರ ಸಾಧನೆಗೆ ಸ್ಫೂರ್ತಿಪ್ರದರಾಗಿ ಕೂಡ ಅವರನ್ನು ಭಾಗವತ ಪರಿಚಯಿಸಿಕೊಟ್ಟಿದೆ. ಹೀಗೆ ನಾರದರ ಚರಿತ್ರೆಯನ್ನು ಒಂದು ದೃಷ್ಟಿಯಿಂದ ನಾವು ಕಂಡದ್ದಾಯಿತು. ಆ ರೀತಿ ನಾರದರ ವ್ಯಕ್ತಿತ್ವ ಅದು ಉಲ್ಲೇಖಾರ್ಹ ಆಗುವಂತೆ ಮಾಡಿರುವವನು ಭಗವಂತ. ನಾವು ಪ್ರಾರಂಭದಲ್ಲೇ ಕಂಡಿದ್ದೇವೆ, ಚರಿತಂ ವೈಷ್ಣವಾನ ಅಂತೂ ವಿಷ್ಣುದ್ರೇಕಾಯ ಕಥ್ಯತೆ ಅಂತ. ನಾರದರ ಚರಿತ್ರೆಯನ್ನು ಕೇಳಿ ಇಷ್ಟು ನಾರದರು ಮಹತ್ವಪೂರ್ಣರಾದವರು ಅಂತ ಇಲ್ಲಿಗೆ ನಿಲ್ಲಿಸಬಾರ್ದು. ನಾರದರಿಗೆ ಇಂತಹ ಮಹತ್ವ ಬಂದದ್ದು ಭಗವಂತನ ಅನುಗ್ರಹದಿಂದ. ಹಾಗಾಗಿ ಭಗವಂತನ ಮಹಿಮೆಯಲ್ಲಿ ಅದನ್ನು ಪರ್ಯವಸಾನಗೊಳಿಸಬೇಕು. ಚರಿತಂ ವೈಷ್ಣವಾನ ಅಂತೂ ವಿಷ್ಣುದ್ರೇಕಾಯ ಕಥ್ಯತೆ ಅಂತ ಏನು ಮಧ್ವಗುರುಗಳ ಸೂತ್ರ ಇದೆ, ಆ ಸೂತ್ರದಡಿ ನಾರದರಿಗೆ ಇಂತಹ ಒಂದು ಮಹಿಮೆ ಬರುವಂತೆ ಭಗವಂತ ಅನುಗ್ರಹಿಸಿದ್ದಾನೆ. ಅಂತಹ ಅನುಗ್ರಹಿಸ್ತಕ್ಕಂಥ ಒಂದು ಭಕ್ತವಾತ್ಸಲ್ಯ, ಅಂತಹ ಹಿರಿಮೆ ಭಗವಂತನಲ್ಲಿದೆ ಅಂತ ಅಲ್ಲಿಗೆ ನಾವು ಪರ್ಯವಸಾನ ಮಾಡಬೇಕು. ಮುಂದೆ ಪರೀಕ್ಷಿತನ ಬಗ್ಗೆ ಸ್ವಲ್ಪ ಕಾಣೋಣ. ಭಾಗವತವನ್ನು ಶುಕಾಚಾರ್ಯರಿಂದ ಕೇಳಿರ್ತಕ್ಕಂಥವ ಪರೀಕ್ಷಿತ, ಒಬ್ಬ ಕ್ಷತ್ರಿಯ. ಆ ಪರೀಕ್ಷಿತ ಅವ ಎಷ್ಟು ಸಾಧಕ ಅಂದರೆ ಅವನಿಗೆ 2 ಹೆಸರುಗಳು. ಆ ಹೆಸರುಗಳನ್ನು ಕಾಣುವಾಗಲೇ ಅವನ ಸಾಧಕತನ ಸ್ಪಷ್ಟವಾಗುತ್ತೆ. ಪರೀಕ್ಷಿತ್ ಮತ್ತು ವಿಷ್ಣುರಾತ ಅಂತ. ಪರೀಕ್ಷಿತ್ ಅಂತ ಯಾಕೆ ಅಂದರೆ ಅವನ ತಾಯಿಯ ಗರ್ಭದಲ್ಲಿರುವಾಗ, ಅವನ ತಾಯಿ ಉತ್ತರಾದೇವಿ, ಅಭಿಮನ್ಯುವಿನ ಪತ್ನಿ. ಸುಭದ್ರೆಯ ಮಗ ಅಭಿಮನ್ಯು, ಅಭಿಮನ್ಯುವಿನ ಪತ್ನಿ ಉತ್ತರಾದೇವಿ. ಉತ್ತರಾದೇವಿಯ ಗರ್ಭದಲ್ಲಿರುವಾಗ ಅಶ್ವತ್ಥಾಮಾಚಾರ್ಯರು ಪಾಂಡವರ ಸಂತಾನವನ್ನು ಪೂರ್ತಿ ಹಾಳು ಮಾಡಬೇಕು ಅನ್ನೋ ದೃಷ್ಟಿಯಿಂದ ಬ್ರಹ್ಮಶಿರೋಸ್ತ್ರವನ್ನು ಪ್ರಯೋಗ ಮಾಡಿದ್ದಾರೆ, ದುರ್ಯೋಧನ ಪ್ರೇರಣೆಗೆ ಅನುಗುಣವಾಗಿ. ಆ ಬ್ರಹ್ಮಶಿರೋ ಅಸ್ತ್ರ ಉತ್ತರೆಯ ಗರ್ಭದ ಸುತ್ತ ಹವಣಿಸ್ತಾ ಇದೆ. ಒಳಗೆ ಪ್ರವೇಶ ಮಾಡಿ ಒಳಗೆ ಬೆಳೀತಾ ಇರತಕ್ಕಂಥ ಪಾಂಡವರ ಸಂತಾನದ ಕುಡಿಯನ್ನು ನಾಶ ಮಾಡಿಬಿಡಬೇಕು ಅಂತ. ಆಗ ಉತ್ತರಾದೇವಿ ಕೃಷ್ಣನಲ್ಲಿ ಪ್ರಾರ್ಥಿಸಿಕೊಂಡ್ಲು. ಕೃಷ್ಣ ಒಂದು ಹೆಬ್ಬೆಟ್ಟಿನ ರೂಪವನ್ನು ತಾಳಿ ಉತ್ತರೆಯ ಗರ್ಭದ ಒಳಗೆ ಸುದರ್ಶನ ಚಕ್ರವನ್ನು ಹಿಡ್ಕೊಂಡು ಹುಸುತ್ತ ಅಡ್ಡಾಡ್ತಾ ಆ ಉತ್ತರೆಯ ಗರ್ಭದಲ್ಲಿ ಬೆಳೀತಾ ಇರತಕ್ಕಂಥ ಪರೀಕ್ಷಿತನಿಗೆ ರಕ್ಷಣೆ ನೀಡಿದ್ದಾನೆ. ಆಗ ಉತ್ತರ ಗರ್ಭದಲ್ಲಿ ಬೆಳೀತಾ ಇರತಕ್ಕಂಥ ಪರೀಕ್ಷಿತ ಪರ್ಯಕ್ಷತ ಕೈತ್ಯಸೌ ಅಂತ ಹೇಳ್ತಾನೆ. ಪರೀಕ್ಷೆ ಮಾಡ್ತಾ ಇದ್ದಾನಂತೆ, ತಾಯಿಯ ಗರ್ಭದಲ್ಲಿರುವಾಗಲೇ ಪರೀಕ್ಷೆ ಮಾಡ್ತಾ ಇದ್ದಾನೆ, ನನಗೆ ಹೀಗೆ ರಕ್ಷಣೆ ಕೊಡುವವ ಯಾರು ಅಂತ. ಆ ಪರೀಕ್ಷೆ ಮಾಡ್ತಾ ಇರುವುದನ್ನೇ ಅವನನ್ನು ಪರೀಕ್ಷಿತ ಅಂತ ಕರೆದಿದ್ದಾರೆ. ಇನ್ನೂ ಬೇರೆ ಬೇರೆ ನಿಮಿತ್ತಗಳನ್ನು ಹೇಳ್ತಾರೆ, ಇದು ಒಂದು ನಿಮಿತ್ತ. ಮುಖ್ಯವಾಗಿ ತಾಯಿಯ ಗರ್ಭದಲ್ಲಿರುವಾಗಲೇ ತನಗೆ ರಕ್ಷಕನಾಗಿರ್ತಕ್ಕಂಥ ಭಗವಂತನನ್ನು ಪರೀಕ್ಷೆ ಮಾಡಿದವ, ಹಾಗಾಗಿ ಅವನಿಗೆ ಪರೀಕ್ಷಿತ್. ಹಾಗಾಗಿ ಪರೀಕ್ಷಿತ್ ಅನ್ನತಕ್ಕಂಥ ಹೆಸರೇ ಅವನ ಸಾಧಕತನದ ಒಂದು ಮುಖವನ್ನು ತೋರಿಸಿಕೊಡುತ್ತೆ. ಮತ್ತೊಂದು ಅವನಿಗೆ ಹೆಸರು ವಿಷ್ಣುರಾತ ಅಂತ. ವಿಷ್ಣು ರಾತ ಅಂದರೆ ರಾಧಾನೆ.
ವಿಷ್ಣುವಿನಿಂದ ಕೊಡಲ್ಪಟ್ಟವ ಅಂತ. ಪರೀಕ್ಷಿತ ಉತ್ತರೆಯ ಗರ್ಭದಲ್ಲಿರುವಾಗ 9 ತಿಂಗಳು ಅವನಿಗೆ ಕೃಷ್ಣ ರಕ್ಷಣೆ ನೀಡಿದರು. ಮತ್ತೆ ಹೊರಗೆ ಬಂದಾಕ್ಷಣ ಆ ಅಶ್ವತ್ಥಾಮಾಚಾರ್ಯರು ಪ್ರಯೋಗಿಸಿರ್ತಕ್ಕಂಥ ಬ್ರಹ್ಮಶಿರೋಸ್ತ್ರ ಅವನ ಮೇಲೆ ಆಕ್ರಮಣ ಮಾಡಿಯೇ ಬಿಟ್ಟಿತು. ಪರೀಕ್ಷಿತ ಸತ್ತು ಹೋಗಿದ್ದಾನೆ. ಉತ್ತರಾದೇವಿ ಗೋಳು ಅಂತ ಅಳ್ತಾ ಇದ್ದಾಳೆ. ಕುಂತಿದೇವಿ ಕೂಡ ಬಂದು ಕೃಷ್ಣನಲ್ಲಿ ಹೇಳ್ತಾ ಇದ್ದಾಳೆ, ಅಶ್ವತ್ಥಾಮಾಚಾರ್ಯ ಎದುರು ಸವಾಲು ಹಾಕಿದ್ದಿ ನೀನು, ನೋಡುವ ನೀವು ಬ್ರಹ್ಮಶಿರೋಸ್ತ್ರವನ್ನು ಪ್ರಯೋಗ ಮಾಡಿ ನಾನು ಉತ್ತರೆಯ ಗರ್ಭದಲ್ಲಿರ್ತಕ್ಕಂಥ ಮಗುವನ್ನು ಬದುಕಿಸಿಯೇ ತೀರ್ತೇನೆ ಅಂತ ಸವಾಲು ಮಾಡಿದ್ದಿ, ಆದರೆ ನೋಡಿ ಈಗ ಮಗು ಸತ್ತು ಹೋಯಿತು ಅಂತ. ಕೃಷ್ಣ ನಕ್ಕು ಬಿಟ್ಟಂತೆ. ನಕ್ಕು ತನ್ನ ಶಂಕರವಾದ ಕೈಯಿಂದ ಸುಖವನ್ನು ಉಂಟು ಮಾಡುವುದರಿಂದ ಅದಕ್ಕೆ ಶಂಕರ ಅಂತ ಹೆಸರು. ಆ ಶಂಕರವಾದ ಕೈಯಿಂದ ಒಮ್ಮೆ ಹೀಗೆ ಸ್ಪರ್ಶ ಮಾಡಿದ್ದಾನಂತೆ. ಕೂಡಲೇ ಸತ್ತ ಮಗು ಅದು ಬದುಕಿಬಿಟ್ಟಿದೆ. ಅದರಿಂದ ಅದಕ್ಕೆ ವಿಷ್ಣುರಾತ ಅಂತ. ಒಮ್ಮೆ ಸತ್ತು ಹೋದದ್ದು ವಿಷ್ಣು ನಾಮಕನಾದ ಭಗವಂತನಿಂದ ಮತ್ತೆ ಕೊಡಲ್ಪಟ್ಟಿದೆ. ಹಾಗಾಗಿ ಅದಕ್ಕೆ ವಿಷ್ಣುರಾತ ಅಂತ ಹೆಸರು ಅಂತ ಭಾಗವತದಲ್ಲಿ ಬರುತ್ತೆ. ಹೀಗೆ ಪರೀಕ್ಷಿತನಿಗೆ ವಿಷ್ಣುರಾತ ಅನ್ನತಕ್ಕಂಥ ಹೆಸರೇ ಅವನ ಒಂದು ಸಾಧಕತನದ ಮತ್ತೊಂದು ಮುಖವನ್ನು ತೋರಿಸಿಕೊಡ್ತಾ ಇದೆ. ಪರೀಕ್ಷಿತನ ಒಂದು ದೊಡ್ಡ ಸಾಧನೆ ಅಂದರೆ ಕಲಿ ನಿಗ್ರಹ ಮಾಡಿದ್ದಾನೆ. ಕಲಿ ನಿಗ್ರಹ ಸರ್ವಾತ್ಮನ ಮಾಡಿಲ್ಲ, ಯಾಕೆಂದರೆ ಇದು ಕಲಿಯುಗ. ಪರೀಕ್ಷಿತನು ಕೂಡ ಕಲಿಯುಗದಲ್ಲಿ ಆಳ್ತಾ ಇದ್ದವ. ದುರ್ಯೋಧನ ಯಾವತ್ತು ಬಿದ್ನೋ ಆಗಲೇ ಕಲಿಯುಗ ಪ್ರಾರಂಭವಾಗಿತ್ತಂತೆ. ಆದರೆ ಕೃಷ್ಣ ಮತ್ತೆ 36 ವರ್ಷ ಇದ್ದ. ಹಾಗಾಗಿ ಕೃಷ್ಣ ಭೂಮಿಯ ಮೇಲೆ ಇದ್ದ ಕಾಲದಲ್ಲಿ ಕಲಿಯುಗದ ಪ್ರವೃತ್ತಿ ಆಗದಂತೆ ಮಾಡ್ತಿದ್ದ. ಕೃಷ್ಣ ಪರಂಧಾಮಕ್ಕೆ ತೆರಳಿದ ಮೇಲೆ ಕಲಿಯುಗದ ಪ್ರವೃತ್ತಿ ಆಯಿತು. ಆಗ ವಿಶೇಷವಾಗಿ ಕಲಿಯ ಆಕ್ರಮಣ ಕೆಲವು ಕಡೆ ಆಗಿದೆ. ಅದಕ್ಕೆ ಪರೀಕ್ಷಿತ ಹೋಗಿ ಕಲಿಯ ನಿಗ್ರಹವನ್ನು ಒಂದು ಹಂತದಲ್ಲಿ ಮಾಡಿದ್ದಾನೆ. ಯಾವ ಹಂತ ಅಂದರೆ 5 ಜಾಗಗಳನ್ನು ಕೊಟ್ಟಿದ್ದಾನೆ ಕಲಿಗೆ. ಹೌದು, ಇದು ಕಲಿಯುಗ, ನಿನ್ನ ಒಂದು ಪ್ರವೃತ್ತಿಗೆ ಅವಕಾಶ ಕೊಡಬೇಕು, ಎಲ್ಲ ಕಡೆ ನಿನ್ನ ಒಂದು ಪ್ರಭಾವವನ್ನು ತೋರಿಸಬೇಡ. ಕೆಟ್ಟ ಸ್ತ್ರೀಯರು, ಹಾಗೆ ಮದ್ಯಪಾನ, ಜೂಜಾಟ, ಅಶಾಸ್ತ್ರೀಯವಾದ ಹಿಂಸೆ ಮತ್ತು ಅವಿಹಿತವಾದ ಚಿನ್ನ, ಈ 5 ಜಾಗಗಳು. ಈ 5 ಜಾಗಗಳಲ್ಲಿ ಮಾತ್ರ ನೀನು ಇದ್ದು ನಿನ್ನ ಕಾರುಬಾರು ನಡೆಸು, ಬೇರೆ ಕಡೆ ನೀನು ಬರಬಾರ್ದು ಅಂತ ಈ ರೀತಿ ಕಲಿಯ ಒಂದು ಹಂತದ ನಿಗ್ರಹ ನಡೆಸಿರ್ತಕ್ಕಂಥವ ಪರೀಕ್ಷಿತ. ಕಲಿ ನಿಗ್ರಹ ಮಾಡಿದ ಒಂದು ಮಹತ್ವ ಅವನ ಜೀವನದಲ್ಲಿ ಬರುತ್ತೆ. ಅಂತಹ ಪರೀಕ್ಷಿತನೂ ಕೂಡ ಪ್ರಾರಬ್ಧ ಕರ್ಮಕ್ಕೆ ಒಳಗಾಗಿ ಒಮ್ಮೆ ಸಮಾಧ್ಯವಸ್ಥೆಗೆ ಒಳಗಾಗಿರ್ತಕ್ಕಂಥ ಶಮೀಕ ಋಷಿಗಳನ್ನು ಅವಮಾನ ಮಾಡ್ತಕ್ಕಂಥ ಒಂದು ಪ್ರಸಂಗ ಬಂತು. ಒಮ್ಮೆ ಬೇಟೆಗೆ ಹೋಗಿದ್ದಾನೆ, ಜೋರು ನೀರಡಿಕೆ ಆಗಿದೆ. ಶಮೀಕರ ಆಶ್ರಮಕ್ಕೆ ಹೋದ. ಶಮೀಕರ ಆಶ್ರಮದಲ್ಲಿ ಶಮೀಕರು ಸಮಾಧ್ಯವಸ್ಥೆಗೆ ಒಳಗಾಗಿದ್ದಾರೆ. ಸಮಾಧ್ಯವಸ್ಥೆ ಅಂದರೆ ಭಗವಂತನ ಜೊತೆಗೆ ನೇರ ವ್ಯವಹಾರ ಮಾಡುವಂಥದ್ದು. ಶಾಸ್ತ್ರದಲ್ಲಿ ಭಗವಂತನ ಜೊತೆಗೆ ನೇರ ವ್ಯವಹಾರ ಮಾಡುವಾಗ ನಮಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಕರ್ತವ್ಯ ಕರ್ಮ ಇಲ್ಲ ಅಂತ ಹೇಳಿದ್ದಾರೆ. ತಸ್ಯ ಕಾರ್ಯಂ ನ ವಿದ್ಯತೆ. ತಸ್ಯ ಅಂದರೆ ಸಮಾಧ್ಯವಸ್ಥೆಗೆ ಒಳಗಾದವನಿಗೆ, ಅವನಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಕರ್ತವ್ಯ ಇಲ್ಲ ಅಂತ. ಈ ಧರ್ಮ ಸೂಕ್ಷ್ಮ ಪರಿಸ್ಥಿತನಿಗೆ ಗೊತ್ತು. ಈಗ ಶಮೀಕರು ಸಮಾಧ್ಯವಸ್ಥೆಗೆ ಒಳಗಾಗಿದ್ದಾರೆ, ತಾನು ಅತಿಥಿಯಾಗಿ ಬಂದಾಗಲೂ ಕೂಡ ಅವರಿಗೆ ಆತಿಥ್ಯವನ್ನು ಒದಗಿಸುವ ಕರ್ತವ್ಯ ಬಾಧ್ಯತೆ ಅವರಿಗೆ ಇಲ್ಲ ಅನ್ನೋದು ಗೊತ್ತು. ಆದರೂ ಆ ನೀರಡಿಕೆಗೆ ಒಳಗಾಗಿ ವಿವೇಕವನ್ನು ಕಳ್ಕೊಂಡು ಆ ಶಮೀಕರಿಗೆ ಅಲ್ಲಿ ಒಂದು ಹಾವು ಸತ್ತಿತ್ತು, ಅದರ ಹೆಣ ಅವರ ಕುತ್ತಿಗೆಗೆ ಹಾಕುವ ಮೂಲಕ ಅವರನ್ನು ಅವಮಾನ ಮಾಡಿ ಅಲ್ಲಿಂದ ಹೊರಟು ಹೋಗಿಬಿಟ್ಟಿದ್ದಾನೆ. ಇದು ಅವಮಾನ ಅಂದರೆ ಒಂದು ಚಿಕ್ಕ ಪುಟ್ಟ ಅಪರಾಧ ಅಲ್ಲ, ಇದು ಬ್ರಹ್ಮಹತ್ಯೆಯ ವ್ಯಾಪ್ತಿಯಲ್ಲಿ ಬರುತ್ತೆ. ಬ್ರಾಹ್ಮಣರ ಅವಮಾನವನ್ನೇ ಶಾಸ್ತ್ರದಲ್ಲಿ ಬ್ರಹ್ಮಹತ್ಯೆ ಅಂತ ಕರೀತಾರೆ. ಇವರು ಸಾಮಾನ್ಯ ಬ್ರಾಹ್ಮಣರಲ್ಲ, ಇವರು ಋಷಿಗಳು. ಬರೇ ಋಷಿಗಳಲ್ಲ, ಸಮಾಧ್ಯವಸ್ಥೆಗೆ ಒಳಗಾದ ಋಷಿಗಳು, ಭಗವಂತನ ಜೊತೆಗೆ ನೇರ ವ್ಯವಹಾರ ಮಾಡ್ತಾ ಇದ್ದಾರೆ. ಅಂತಹ ಋಷಿಗಳನ್ನು ಈ ರೀತಿ ಅವಮಾನ ಮಾಡಿದ್ದಾನೆ ಅಂದರೆ ಇದು ಮಹಾ ಅಪರಾಧ. ಬ್ರಹ್ಮಹತ್ಯೆಯಲ್ಲೂ ಕೂಡ ಅತ್ಯುತ್ಕಟವಾಗಿರ್ತಕ್ಕಂಥ ಬ್ರಹ್ಮಹತ್ಯೆ. ಅದು ಪರೀಕ್ಷಿತನಿಂದ ಎಸಗಲ್ಪಟ್ಟು ಬಿಟ್ಟಿತು. ಶಮೀಕ ಋಷಿಗಳು ಏನೂ ಅದಕ್ಕೆ ಸ್ಪಂದಿಸಿಲ್ಲ. ಆದರೆ ಅವರ ಪುತ್ರನಾಗಿರ್ತಕ್ಕಂಥ ಶೃಂಗಿ 7ನೇ ದಿವಸದಲ್ಲಿ, ಇಂದಿನಿಂದ 7ನೇ ದಿವಸದಲ್ಲಿ ತಕ್ಷಕ ಸರ್ಪ ಕಚ್ಚಿ ನೀನು ಸತ್ತು ಹೋಗುವಂತ ಆಗುವಂತ ಶಾಪ ಕೊಟ್ಟು.
ಶೃಂಗಿಯ ಮೂಲಕ ಒಂದು ಶಾಪ. ಇದು ಮತ್ತೆ ಎತ್ತದ್ ಭಗವತ ಕ್ಲುಪ್ತಂ ತದೇವ ನಿಯತಂ ಭವೇತ್ ಅನ್ನೋದಕ್ಕೆ ಒಳ್ಳೆಯ ನಿದರ್ಶನ. ಯಾಕೆಂದರೆ ನೋಡಿ, ಇದು ಮಾಡಿ, ಶೃಂಗಿ 7 ದಿವಸದ ಅವಧಿ ಯಾಕೆ ಕೊಟ್ಟ? ಸಾಮಾನ್ಯವಾಗಿ ಸಿಟ್ಟು ಬಂದವರು ಏನು ಹೇಳ್ತಾರೆ, ನೀನು ಈಗಲೇ ಸತ್ತು ಹೋಗು ಅಂತ ಹೇಳಿಬಿಡ್ತಾರೆ. ನನ್ನ ಅಪ್ಪನನ್ನು ಅವಮಾನ ಮಾಡಿರ್ತಕ್ಕಂಥ ನೀನು ಆ ಅಪರಾಧಕ್ಕಾಗಿ ಈಗಲೇ ಸತ್ತು ಹೋಗು ಅಂತ ಹೇಳ್ತಾರೆ. ಇಲ್ಲ, ಸತ್ತು ಹೋಗು ಅಂತ ಹೇಳ್ತಾರೆ. 7 ದಿವಸದ ಅವಧಿ ಕೊಡಬೇಕಾಗಿಲ್ಲ. ಸಪ್ತಮೇ ಹನಿ ಅಂತ ಹೇಳ್ತಾನೆ ಸ್ಪಷ್ಟವಾಗಿ, ಇಂದಿನಿಂದ 7ನೇ ದಿವಸದಲ್ಲಿ ಅಂತ. ಅದೊಂದು. ತಕ್ಷಕ ಸರ್ಪ ಕಚ್ಚೇ ಸತ್ತು ಹೋಗು ಅಂತ ಹೇಳ್ತಾ ಇದ್ದಾನೆ. ಯಾಕೆ ತಕ್ಷಕ ಸರ್ಪವನ್ನು ಯಾಕೆ ತರಬೇಕಿತ್ತು? ಸತ್ತು ಹೋಗಿದ್ರೆ ಸಾಕು, ಹೇಗೆ ಸತ್ತು ಹೋದರೆ ಏನು ಅವನಿಗೆ? ಆದರೆ ದೇವರು ಅವನ ನಾಲಿಗೆಯಲ್ಲಿ ಇದ್ದುಕೊಂಡು ಎತ್ತದ್ ಭಗವತ ಕ್ಲುಪ್ತಂ ತದೇವ ನಿಯತಂ ಭವೇತ್ ಅಂತ ಆ ನಿರ್ಣಯ ಹೇಳುವಂತೆ ಭಗವಂತನ ಸಂಕಲ್ಪ. ಈ ಪರೀಕ್ಷಿತನಿಂದ 7 ದಿವಸದಲ್ಲಿ ಭಾಗವತ ಶ್ರವಣ ರೂಪವಾಗಿರ್ತಕ್ಕಂಥ ಸಾಧನೆ ನಡಿಬೇಕು ಅಂತ. ಅದಕ್ಕಾಗಿ ಶೃಂಗಿಯ ಮಾಧ್ಯಮದಲ್ಲಿ ಆ ಶಾಪವನ್ನು ಕೊಡಿಸಿ ಇವರಿಂದ ಪರೀಕ್ಷಿತನಿಂದ ಭಾಗವತ ಸಪ್ತಾಹದ ಒಂದು ಸಾಧನೆಯನ್ನು ಭಗವಂತ ಮಾಡಿಸಿದ್ದಾನೆ. ಹಾಗಾಗಿ ಮೇಲ್ನೋಟಕ್ಕೆ ಪರೀಕ್ಷಿತನಿಗೆ ಇದೊಂದು ಶಾಪ, ಆದರೆ ಇದೊಂದು ವರ ಅಂತ ತಿಳ್ಕೊಳ್ಬೇಕು. ಯಾಕೆಂದರೆ ಒಂದು ವೇಳೆ ಶೃಂಗಿಯಿಂದ ಆ ಶಾಪ ಬಾರದಿದ್ದರೆ ಖಂಡಿತ 7 ದಿವಸದಲ್ಲಿ ಸಾಧನೆ ಮಾಡಿ ಆ ಪರೀಕ್ಷಿತ ಮೋಕ್ಷವನ್ನು ಹೊಂದಲಿಕ್ಕೆ ಸಾಧ್ಯವೇ ಇಲ್ಲ. ಅದು 7 ದಿವಸದಿಂದ ಸಾಧನೆ ಮಾಡಿ ಅವ ಮೋಕ್ಷವನ್ನು ಪಡೆದಿದ್ದಾನೆ. ಅಷ್ಟು ದೊಡ್ಡ ತಪ್ಪು ಮಾಡಿದರೂ ಕೂಡ ಅವನಿಗೆ ಹೇಗೆ ಅದಕ್ಕೆ ರಿಯಾಯಿತಿ ದೊರಕಿತು ಅಂದರೆ, ಮಧ್ವಗುರುಗಳು ಹೇಳಿದ್ದಾರೆ, ಕೃತೇ ಪಾಪೇ ಅನುತಾಪೋ ವೈ ಯಸ್ಯ ಪುಂಸ ಪ್ರಜಾಯತೆ ಪ್ರಾಯಶ್ಚಿತ್ತಂತು ತಸ್ಯೋಕ್ತಂ ಹರಿಸಂಸ್ಮರಣಂ ಪರಂ ಅಂತ ಹೇಳಿದ್ದಾರೆ. ನೋಡಿ, ಒಬ್ಬ ಪಾಪ ಮಾಡಿಬಿಡ್ತಾನೆ, ಏನೋ ಪ್ರಾರಬ್ಧ ಕರ್ಮಕ್ಕೆ ಅನುಗುಣವಾಗಿ ಪಾಪ ಮಾಡಿಬಿಡ್ತಾನೆ. ಆಗ ಅವ ನಿಜವಾಗಿ ಒಳ್ಳೆಯವನಾಗಿದ್ದರೆ ತಾನು ಮಾಡಿರ್ತಕ್ಕಂಥ ಪಾಪದ ಇತಿಮಿತಿಯನ್ನು ಚೆನ್ನಾಗಿ ಅವ ವಿಶ್ಲೇಷಣೆ ಮಾಡಿಕೊಳ್ಬೇಕು. ಅದರ ಬಗ್ಗೆ ಪಶ್ಚಾತ್ತಾಪ ಪಡಬೇಕು. ಪಶ್ಚಾತ್ತಾಪಕ್ಕೆ ಒಳಗಾದ ಅಂದರೆ ಅವನಿಗೆ ಪ್ರಾಯಶ್ಚಿತ್ತ ಮತ್ಯಾವುದು ಬೇಕಾಗಿಲ್ಲ, ಹರಿಸಂಸ್ಮರಣಂ ಪರಂ. ಅವ ಚೆನ್ನಾಗಿ ಭಗವಂತವನ್ನು ಸ್ಮರಣೆ ಮಾಡಿಬಿಟ್ರೆ ಅದು ಇದು ಪ್ರಾಯಶ್ಚಿತ್ತ ಆಗಿಬಿಡುತ್ತೆ ಅಂತ. ಇದಕ್ಕೆ ಒಳ್ಳೆಯ ನಿದರ್ಶನ ಪರೀಕ್ಷಿತ. ನಾವು ಈಗಾಗಲೇ ಕಂಡಂತೆ ಪರೀಕ್ಷಿತ ಎಸಗಿರ್ತಕ್ಕಂಥ ಪಾಪ ಚಿಕ್ಕಪಟ್ಟ ಪಾಪ ಅಲ್ಲ, ಅದು ಬ್ರಹ್ಮಹತ್ಯೆ, ಉತ್ಕಟವಾಗಿರ್ತಕ್ಕಂಥ ಬ್ರಹ್ಮಹತ್ಯೆ ಅದು. ಅಂತಹ ಬ್ರಹ್ಮಹತ್ಯೆಯು ಪರಿಹಾರ ಆಗಿ ಅದೇ ಜನ್ಮದಲ್ಲಿ 7 ದಿವಸ ಸಾಧನೆಯಿಂದಲೇ ಅವನಿಗೆ ಮುಕ್ತಿ ದೊರಕಬೇಕು ಅಂದರೆ ಈ ಕೃಷ್ಣಾಮೃತ ಮಹಾರಣವದಲ್ಲಿ ಮಧ್ವಗುರುಗಳು ತಿಳಿಸಿದಂತೆ ಪ್ರಾಯಶ್ಚಿತ್ತಂತು ತಸ್ಯೋಕ್ತಂ ಹರಿಸಂಸ್ಮರಣಂ ಪರಂ. ಭಾಗವತದ ಶ್ರವಣ ಮಾಡುವ ಮೂಲಕ ಅವ ಭಗವಂತನ ಸ್ಮರಣೆ ಮಾಡಿದ್ದಾನೆ, ಪಶ್ಚಾತ್ತಾಪಕ್ಕೆ ಒಳಗಾಗಿ ಭಗವಂತನ ಸ್ಮರಣೆ ಮಾಡಿದ್ದಾನೆ. ಹಾಗಾಗಿ ಆ ಬ್ರಹ್ಮಹತ್ಯೆಯ ಪಾಪವು ಕೂಡ ಪರಿಹಾರ ಆಗಿ ಅವನಿಗೆ ಮುಕ್ತಿ ದೊರಕಿದೆ ಅಂತ ನಾವು ತಿಳ್ಕೊಳ್ಬೇಕಾದದ್ದು. ಪರೀಕ್ಷಿತ ಮೋಕ್ಷ ಹೊಂದಿದ ಅಂತ ನಾವು ಹೇಳ್ತೇವೆ. ಭಾಗವತದಲ್ಲೂ ಬಂದಿದೆ, ಬೇಜೆ ಖಗೇಂದ್ರ ಧ್ವಜಪಾದ ಮೂಲಂ ಅಂತ ಹೇಳ್ತಾರೆ. ಖಗೇಂದ್ರ ಅಂದರೆ ಗರುಡ, ಗರುಡ ಧ್ವಜನ ಪಾದಮೂಲ, ಭಗವಂತನ ಪಾದಮೂಲವನ್ನು ಪರೀಕ್ಷಿತ ಹೊಂದಿದ ಅಂತ. ಅಂದರೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಲ್ಲಿ ಮೋಕ್ಷ. ಇವನಿಗೆ ಪರೀಕ್ಷಿತನಿಗೆ ಭಗವಂತನ ಪಾದಮೂಲವನ್ನು ಸೇರುವುದೇ ಮೋಕ್ಷ. ಹಾಗಾಗಿ ಪಾದಮೂಲಂ ಅಂತ ಹೀಗೆ ಹೇಳಿದ್ದಾರೆ ಅಂತ. ಇದು ಕ್ರಮೇಣ ಪರೀಕ್ಷಿತ ಮೋಕ್ಷವನ್ನು ಹೊಂದಿದ ಅನ್ನುವ ಅರ್ಥದಲ್ಲಿ ಬಂದಿರುವಂಥದ್ದು. ಪುರಾಣಗಳಲ್ಲೆಲ್ಲ ಮೋಕ್ಷವನ್ನು ಹೊಂತಾನೆ ಅಂತ ಬರುತ್ತೆ, ಆಗಲೇ ಹೊಂತಾನೆ ಅಂತ ಆಗಬೇಕಾಗಿಲ್ಲ, ಕ್ರಮೇಣ ಹೊಂತಾನೆ ಅನ್ನುವ ದೃಷ್ಟಿಯಿಂದ ಬಂದದ್ದು ಅಂತ ಹೀಗೆ ಅರ್ಥೈಸ್ಬೋದಾ ಅಂದರೆ ಇಲ್ಲ. 7 ದಿವಸಗಳ ಸಾಧನೆಯಿಂದಲೇ ಪರೀಕ್ಷಿತ ಮೋಕ್ಷವನ್ನು ಪಡೆದಿದ್ದಾನೆ. ಇದೊಂದು ಬಹಳ ಮಹತ್ವಪೂರ್ಣವಾಗಿರ್ತಕ್ಕಂಥದ್ದು. ನಮಗೆ ಕೃಷ್ಣನೇ ಹೇಳ್ತಾನೆ, ಬಹೂನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ವಾಸುದೇವ ಸರ್ವಮಿತಿ ಸಮಹಾತ್ಮ ಸುದುರ್ಲಭ ಅಂತ ಹೇಳಿ, ಭಗವಂತ ದೊಡ್ಡವ ಅನ್ನುವ ಅರಿವು ಬೇಕು ಮೋಕ್ಷ ಪಡಿಬೇಕಾದ್ರೆ. ಭಗವಂತ ದೊಡ್ಡವ ಅನ್ನುವ ಅರಿವು ಒಂದು ಜನ್ಮದಲ್ಲಿ ಬರುವುದಿಲ್ಲ, ಅನೇಕ ಜನ್ಮವನ್ನು ತಾಳಿದಾಗ ಅದರಿಂದ ತತ್ವಜ್ಞಾನ ಪಡ್ಕೊಂಡು ದೇವರು ದೊಡ್ಡವ ಅಂತ ಜ್ಞಾನ ಪಡೆದು ಆ ದೇವರ ಅನುಗ್ರಹದಿಂದ ಮೋಕ್ಷ ಪಡೆಯುವಂಥದ್ದು. ಮೋಕ್ಷ ಅನ್ನೋದು ಬಹಳ ದುರ್ಲಭ. ಅಂತಹ ದುರ್ಲಭವಾದ ಮೋಕ್ಷವನ್ನು 2 ಮುಹೂರ್ತದ ಸಾಧನೆಯಿಂದ ಪಡೆದವ ಒಬ್ಬ ಖಟ್ವಾಂಗ. ಅದನ್ನು ಶುಕಾಚಾರ್ಯರೇ ಪರೀಕ್ಷಿತನಿಗೆ ಸ್ಫೂರ್ತಿ ಕೊಡುವುದಕ್ಕಾಗಿ ಪ್ರಾರಂಭದಲ್ಲಿ ಉಲ್ಲೇಖ ಮಾಡ್ತಾರೆ. ಪರೀಕ್ಷಿತ, ನಿನಗೆ ಇನ್ನು 7 ದಿವಸ ಇರುವುದು ಅಂತ ನೀನೇನು ಧೈರ್ಯಗೆಡಬೇಡ. ಖಟ್ವಾಂಗ ಅಂತ ರಾಮನ ವಂಶದಲ್ಲಿ ಬಂದ ಒಬ್ಬ ರಾಜ ಇದ್ದ. ಅವನು ಬರೇ 2 ಮುಹೂರ್ತದಲ್ಲಿ ಅವನಿಗೆ ಗೊತ್ತಾಯಿತು, ದೇವತೆಗಳು ಬಂದು ಹೇಳಿದರು, ಇನ್ನು ನಿನಗೆ 2 ಮುಹೂರ್ತ
ಆಯುಷ್ಯ ಇರುವುದು ಅಂತ. 2 ಮುಹೂರ್ತದಲ್ಲಿ ಸಾಧನೆ ಮಾಡಿ ಅವ ಮೋಕ್ಷ ಪಡೆದಿದ್ದಾನೆ. ನಿನಗೆ 7 ದಿವಸ ಇದೆ ಅಂದಮೇಲೆ ನೀನು ಮೋಕ್ಷ ಪಡಿಬೋದು ಅಂತ ಇಷ್ಟು ಸ್ಫೂರ್ತಿ ಕೊಟ್ಟಿದ್ದಾರೆ. ಹಾಗಾಗಿ ಖಟ್ವಾಂಗ 2 ಮುಹೂರ್ತದಲ್ಲಿ ಮೋಕ್ಷ ಪಡೆದ, ಪರೀಕ್ಷಿತ 7 ದಿವಸಗಳಲ್ಲಿ ಸಾಧನೆ ಮಾಡಿ ಮೋಕ್ಷ ಪಡೆದಿರುವಂಥದ್ದು. ಅಷ್ಟು ಅಲ್ಪ ಅವಧಿಯಲ್ಲಿ ಮೋಕ್ಷ ಪಡೆದಿರ್ತಕ್ಕಂಥ ದಾಖಲೆ ಮತ್ತು ಯಾವುದೂ ಇಲ್ಲ. ಪರೀಕ್ಷಿತ ಮೋಕ್ಷ ಪಡೆದಿದ್ದಾನ ಅಂದರೆ ಹೌದು, ಮೋಕ್ಷ ಪಡೆದಿದ್ದಾನೆ. ಹೇಗೆ ನಿಶ್ಚಯ ಮಾಡ್ಬೋದು ಅಂದರೆ, ಒಂದು ಘಟನೆ ಹೀಗಿದೆ ನೋಡಿ. ಮಹಾಭಾರತ ಯುದ್ಧ ಎಲ್ಲ ಆಗಿದೆ. ಕೆಲವು ವರ್ಷಗಳೇ ಸಂದಿವೆ. ಧೃತರಾಷ್ಟ್ರ ಬದರಿಕಾಶ್ರಮಕ್ಕೆ ಹೋಗಿ ಅಲ್ಲಿ ವಾನಪ್ರಸ್ಥಾಶ್ರಮವನ್ನು ಕೈಗೊಳ್ತಾ ಇದ್ದಾನೆ. ಅಲ್ಲಿಗೆ ವೇದವ್ಯಾಸರು ಹೋಗಿದ್ದಾರೆ. ವೇದವ್ಯಾಸರು ಹೋಗಿ ಧೃತರಾಷ್ಟ್ರನ ಹತ್ರ ಹೇಳ್ತಾ ಇದ್ದಾರೆ, ನಿನಗೆ ಏನಾದರೂ ಇಚ್ಛೆ ಇದೆಯಾ ಅಂತ. ಅವ ಕುರುಡ, ಪುತ್ರ ವ್ಯಾಮೋಹಕ್ಕೆ ಒಳಗಾದವ. ಮತ್ತೆ ಮತ್ತೆ ಹೇಳ್ತಾನೆ, ಮಹಾಭಾರತ ಯುದ್ಧದಲ್ಲಿ ಸತ್ತಿರ್ತಕ್ಕಂಥ ಮಕ್ಕಳನ್ನು ನನಗೆ ನೋಡಬೇಕು ಅಂತ ಆಸೆ. ವೇದವ್ಯಾಸರೇ, ನನ್ನ ಆಸೆಯನ್ನು ಈಡೇರ್ತೀರಾ? ಹುಟ್ಟ ಕುರುಡ, ಆ ಮಕ್ಕಳು ಸತ್ತು ಕೆಲವು ವರ್ಷವೇ ಆಗಿದೆ, ಅವರ ಅಂತ್ಯ ಸಂಸ್ಕಾರವೂ ಆಗಿಬಿಟ್ಟಿದೆ. ಆದರೂ ವೇದವ್ಯಾಸರು ಓಂ ಅಂತ ಹೇಳ್ತಾರೆ. ಆಗಲಿ, ನಿನ್ನ ಇಚ್ಛೆಯನ್ನು ನಾನು ಈಡೇರಿಸ್ತೇನೆ ಅಂತ ಹೇಳಿ ಒಂದು ನದಿಯ ಬುಡಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ಆಜ್ಞೆ ಮಾಡ್ತಾರೆ. ಆಜ್ಞೆ ಮಾಡಿದ ಕೂಡಲೇ ಮಹಾಭಾರತ ಯುದ್ಧದಲ್ಲಿ ಸತ್ತಿರ್ತಕ್ಕಂಥ 18 ಅಶ್ವವಾಹಿನಿ ಸೇನೆಯು ಕೂಡ ಮತ್ತೆ ಎಲ್ಲ ಬದುಕಿಬಿಟ್ಟಿದ್ದಾರಂತೆ. ಅದೇ ಶರೀರದಿಂದ, ಎಲ್ಲ ಶರೀರವನ್ನು ಕಳ್ಕೊಂಡವರು ವೇದವ್ಯಾಸರ ಆದೇಶದಿಂದ ಎಲ್ಲ ಶರೀರವನ್ನು ಪಡ್ಕೊಂಡಿದ್ದಾರೆ. ಅವರನ್ನೆಲ್ಲ ಧೃತರಾಷ್ಟ್ರ, ಗಾಂಧಾರಿ, ಯುಧಿಷ್ಠಿರ ಇವರೆಲ್ಲ ಕಂಡಿದ್ದಾರೆ ಅಂತ ಹೀಗೆ ಒಂದು ಘಟನೆ ಬರುತ್ತೆ. ಈ ಘಟನೆಯನ್ನು ವೈಶಂಪಾಯನರು ಜನಮೇಜಯನಿಗೆ ಹೇಳ್ತಾ ಇದ್ದಾರೆ. ತಕ್ಷಶಿಲೆಯಲ್ಲಿ ಸರ್ಪಸತ್ರ ಒಂದು ಕಡೆ ನಡೀತಾ ಇದೆ. ಸರ್ಪಸತ್ರ ನಡೆಯುವಾಗ ಮತ್ತೊಂದು ಕಡೆ ಮಹಾಭಾರತದ ಪ್ರವಚನ. ವೈಶಂಪಾಯನರು ವೇದವ್ಯಾಸರ ಶಿಷ್ಯರು ಜನಮೇಜಯನಿಗೆ, ಆ ಸರ್ಪಸತ್ರದ ಯಜಮಾನಾದ ಜನಮೇಜಯನಿಗೆ ಮಹಾಭಾರತ ಕಥೆಯನ್ನು ಹೇಳ್ತಾ ಇದ್ದಾರೆ. ವೈಶಂಪಾಯನರು ಈ ಘಟನೆಯನ್ನು ಹೇಳಿದರು ಜನಮೇಜಯನಿಗೆ. ಜನಮೇಜಯ ಹೇಳಿದ, ಏನು ವೈಶಂಪಾಯನರೇ, ಇದು ಹೇಗೆ ನಂಬಲಿಕ್ಕೆ ಸಾಧ್ಯ? ಆ ಮಹಾಭಾರತದಲ್ಲಿ ಸತ್ತವರು, ಅವರು ಸತ್ತು ಎಷ್ಟೋ ವರ್ಷ ಆಗಿಬಿಟ್ಟಿದೆ, ಅವರ ಸಂಸ್ಕಾರವೂ ಕೂಡ, ಅಂತ್ಯ ಸಂಸ್ಕಾರವೂ ಕೂಡ ಆಗಿಬಿಟ್ಟಿದೆ. ಮತ್ತೆ ಅವರನ್ನು ತೋರಿಸುವುದು ಅಂದರೆ ಇದೊಂದು ಇಂದ್ರಜಾಲದಂತೆ ಇರ್ಬೋದು, ಮ್ಯಾಜಿಕ್ಕಿನಂತೆ ಇರ್ಬೋದು ಅಷ್ಟೇ ಹೊರತು ನಿಜವಾಗಿ ಅದು ಆ ಘಟನೆ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ. ಆಗ ವೈಶಂಪಾಯನರು ಹೇಳ್ತಾರೆ, ಯಾಕೆ ಆಗಲಿಕ್ಕೆ ಸಾಧ್ಯ ಇಲ್ಲ? ನೋಡು, ಇಲ್ಲೇ ಎದುರಲ್ಲಿದ್ದಾರೆ ವೇದವ್ಯಾಸರು. ವೇದವ್ಯಾಸರ ಎದುರು ಆ ಮಹಾಭಾರತದ ಪ್ರವಚನ ನಡೆದಿರುವಂಥದ್ದು. ಅವರನ್ನು ತೋರಿಸಿ ವೇದವ್ಯಾಸರ ಹತ್ರ ಕೇಳಬೇಕಾದ್ರೆ ಅವ್ರು ಹೇಳ್ತಾರೆ ಅಂತ. ಆಗ ತಾಂತು ಕಥಾಂ ನಿಶಮ್ಯ ಪಾರೀಕ್ಷಿತೋ ಅಯಾಚತ ತಾತ ದೃಷ್ಟಿಂ. ವೇದವ್ಯಾಸರ ಹತ್ರ ಜನಮೇಜಯ ಕೇಳ್ತಾ ಇದ್ದಾನೆ, ಹೌದಾ ವೇದವ್ಯಾಸರ ಹೀಗೆ ನಡೆದಿದೆ ಅಂತ. ಹೌದು, ಹಾಗಾದರೆ ನನ್ನದೊಂದು ಬೇಡಿಕೆ ಇದೆ, ನನ್ನ ಅಪ್ಪನನ್ನು ನೋಡಬೇಕು ಅಂತ ನನಗೆ ಇಚ್ಛೆ ಅಂತ ಪರೀಕ್ಷಿತ ಹೇಳ್ತಾನೆ. ತಾತ ದೃಷ್ಟಿಂ ಅಯಾಚತ ತಾತ ದೃಷ್ಟಿಂ. ಪರೀಕ್ಷಿತ ನನ್ನ ಅಪ್ಪ ಅವ ಇದಕ್ಕೆ ಹೋಗಿದ್ದಾನೆ, ಪರೀಕ್ಷಿತ ಅವ ಈಗ ಬೇರೆ ಲೋಕಕ್ಕೆ ಹೋಗಿಬಿಟ್ಟಿದ್ದಾನೆ, ಅವನನ್ನು ಕಾಣಬೇಕು ಅಂತ ನನ್ನ ಇಚ್ಛೆ ಅಂತ ಹೇಳಿದರೆ, ತಂಚಾನಯಾಮಾಸ ತದೈವ ಕೃಷ್ಣೋ ಹೆಚ್ಚಿಂತ ಶಕ್ತಿ ಸ ವಿಕುಂಠ ಲೋಕ ಅಂತ. ಆ ಜನಮೇಜಯನ ಇಚ್ಛಕ್ಕೆ ಅನುಗುಣವಾಗಿ ಆಗಬಹುದು ಓಂ ಅಂತ ಒಪ್ಪಿಕೊಂಡು ವೇದವ್ಯಾಸರು ವಿಕುಂಠ ಲೋಕಾತ್ ಆನಯಾಮಾಸ, ಸ್ಪಷ್ಟ ಆಚಾರ್ಯರು ನಿರ್ಣಯದಲ್ಲಿ ಬಂದಿರುವಂಥದ್ದು. ಇದು ಹೇಗೆ ಸಾಧ್ಯ ಅಂದರೆ ಅಚಿಂತ್ಯ ಶಕ್ತಿ. ವೇದವ್ಯಾಸರು ಸಾಕ್ಷಾತ್ ಪರಮಾತ್ಮ, ಅಚಿಂತ್ಯವಾದ ಶಕ್ತಿ. ವೈಕುಂಠದಿಂದ ಇರತಕ್ಕಂಥವರನ್ನು ಕರ್ಕೊಂಡು ಬರುವ ಸಾಮರ್ಥ್ಯ ಅವರಿಗಿದೆ. ಹಾಗಾಗಿ ಈಗಾಗಲೇ ಪರೀಕ್ಷಿತ ವೈಕುಂಠ ಲೋಕಕ್ಕೆ ಸೇರಿದ್ದ, ಅವನನ್ನು ಕರೆತಂದು ಜನಮೇಜಯನಿಗೆ ತೋರಿಸಿದ್ದಾರೆ ಅಂತ ಇದು ನಿರ್ಣಯದಲ್ಲಿರುವಂಥದ್ದು. ಸಾಮಾನ್ಯ ಪುರಾಣದಲ್ಲಿ ಕೆಲವೊಮ್ಮೆ ಅರ್ಥವಾದ ದೃಷ್ಟಿಯಿಂದ ಬರುವಂಥದ್ದಿದೆ, ಅದನ್ನು ಆಚಾರ್ಯರು ನಿರ್ಣಯ ಮಾಡಿದ್ದಾರೆ ಅಂದರೆ ಅದು ಅರ್ಥವಾದ ಅಲ್ಲ, ವಾಸ್ತವವಾಗಿ ನಡೆದದ್ದು ಅಂತ ಅರ್ಥ. ಸ್ಪಷ್ಟವಾಗಿ ಅಚಿಂತ್ಯ ಶಕ್ತಿ ಸ ವಿಷ್ಣು ಲೋಕಾತ್ ಆನಯಾಮಾಸ ಅಂತ ಹೇಳಿದ್ದಾರೆ. ಅದನ್ನು ಕೇಳಿದ ಕೂಡಲೇ ಆ ಜನಮೇಜಯನಿಗೆ ಚಕ್ರೇಶ ವಿಶ್ರಂಭಂ ಅತೀವ ಭಾರತೆ, ಇವರು ಹೇಳಿರ್ತಕ್ಕಂಥ ಮಹಾಭಾರತದಲ್ಲಿ, ವೈಶಂಪಾಯನರು ಹೇಳಿರ್ತಕ್ಕಂಥ ಮಹಾಭಾರತದಲ್ಲಿ ವಿಶೇಷವಾಗಿ ಅವನಿಗೆ ವಿಶ್ವಾಸ ಬಂತು ಅಂತ ಹೀಗೆ ತಿಳಿಸ್ತಾ ಇದ್ದಾರೆ. ಈ ರೀತಿಯಾಗಿ 7 ದಿನಗಳ ಸಾಧನೆಯಿಂದ ವೈಕುಂಠವನ್ನು ಪಡ್ಕೊಂಡಿರ್ತಕ್ಕಂಥದ್ದು ಅದೊಂದು ದೊಡ್ಡ ಪರೀಕ್ಷಿತನ ಸಾಧನೆ. ಕ್ಷತ್ರಿಯನಾಗಿದ್ದವ, ಅವ ಶ್ರವಣವನ್ನು ನಡೆಸ್ತಾ ಇರುವಾಗಲೇ ನಮ್ಮಲ್ಲಿ ಹೇಗಿರುವಂಥದ್ದು ಅಂದರೆ, ಶ್ರವಣ ಆದಮೇಲೆ ಮನನ, ನಿಧಿಧ್ಯಾಸನ, ಆಮೇಲೆ ಸಾಕ್ಷಾತ್ಕಾರ. ಪರೀಕ್ಷಿತನ ಶ್ರವಣದ ಒಂದು ಮಹತ್ವ ಏನು ಅಂದರೆ, ಶ್ರವಣವನ್ನು ಮಾಡ್ತಾ ಇರುವಾಗಲೇ ಅವನು ಮನನ ಮಾಡ್ತಾ ಇದ್ದ. ಹಾಗಾಗಿ ಇವರ ಹತ್ರ ಪ್ರಶ್ನೆ ಕೇಳ್ತಾ ಇದ್ದ ನಡುವೆ. ಆ ಪ್ರಶ್ನೆ ಅನ್ನೋದು ಮನನ ರೂಪದಲ್ಲಿ ಇರುವಂಥದ್ದು. ಹೀಗೆ
ಮಾಡ್ತಾ ಇದ್ದ. ಅವನು ಶುಕಾಚಾರ್ಯರಿಂದ ಆ ಕಥೆಯನ್ನು ಕೇಳುವಾಗ ಎಷ್ಟು ತನ್ಮಯನಾಗಿದ್ದ ಅಂದರೆ, ಒಂದು ಘಟನೆ ಬರುತ್ತೆ. ಕೃಷ್ಣಾವತಾರದ ಬಗ್ಗೆ ವಿಚಾರಿಸ್ತಾ ಇದ್ದಾನೆ. ಆಗ ಶುಕಾಚಾರ್ಯರ ಎದುರು ಪರೀಕ್ಷಿತ ಹೇಳ್ತಾನೆ, ನೈಷಾತಿ ದುಸ್ಸಹಾಶ್ಚುನ್ಮಾಂ ತ್ಯಕ್ತೋದಮಪಿ ಬಾಧತೆ ಅಂತ. ಶುಕಾಚಾರ್ಯರೇ, ನಾನು 5 ದಿವಸ ಆಯಿತು, ಪ್ರಾಯೋಪವೇಶ ವೃತವನ್ನು ಕೈಗೊಂಡು 5 ದಿವಸ ಆಯಿತು, ಒಂದು ತೊಟ್ಟು ನೀರೂ ಕುಡಿದಿಲ್ಲ, ಒಂದು ಅಗಳು ಅನ್ನವನ್ನು ತಿಂದಿಲ್ಲ. ಆದರೆ ಏನು ಹಸಿವು ನೀರಡಿಕೆ ಏನೂ ನನ್ನನ್ನು ಬಾಧಿಸ್ತಾನೇ ಇಲ್ಲ. ಯಾಕೆ ಅಂದರೆ ಪಿಬಂತಂ ತ್ವನ್ಮುಖಾಂಬೋಜಾತ್ ಶ್ರುತಂ ಹರಿಕಥಾಮೃತಂ. ನಿಮ್ಮ ಬಾಯಿಂದ ಹರಿಕತೆ ಹೊರಹೊಮ್ತಾ ಇದೆ. ಅದು ಕಥೆಯಾಗಿ ಹೊರಹೊಮ್ತಾ ಇಲ್ಲ, ಹರಿಕಥಾಮೃತ ಅಮೃತವಾಗಿ ಹೊರಹೊಮ್ತಾ ಇದೆ. ಅದನ್ನು ನಾನು ಕುಡಿತಾ ಇದ್ದೇನೆ, ಆಸ್ವಾದಿಸ್ತಾ ಇದ್ದೇನೆ. ಹಾಗಾಗಿ ಹಸಿವು ನೀರಡಿಕೆ ಏನೂ ನನ್ನನ್ನು ಬಾಧಿಸುವುದಿಲ್ಲ. ಇದು ಪರೀಕ್ಷಿತ ಶುಕಾಚಾರ್ಯರಿಂದ ಎಷ್ಟು ತನ್ಮಯನಾಗಿ ಭಾಗವತವನ್ನು ಕೇಳಿದ್ದ ಅನ್ನುವುದಕ್ಕೆ ಒಳ್ಳೆಯ ಒಂದು ವಿಚಾರ ಗಮಕವಾಗುತ್ತೆ. ಭಾಗವತವನ್ನೆಲ್ಲ ಕೇಳಿ ಕೊನೆಗೆ ಕೃತಕೃತ್ಯನಾಗಿದ್ದಾನೆ. ಅವ ಹೇಳ್ತಾ ಇದ್ದಾನೆ ಶುಕಾಚಾರ್ಯರ ಹತ್ರ, ಸಿದ್ಧೋಸ್ಮಿ ಅನುಗೃಹೀತೋಸ್ಮಿ ಭವತಾ ಕರುಣಾತ್ಮನ ಶ್ರಾವಿತೋ ಯಚ್ಚಮೇ ಸಾಕ್ಷಾತ್ ಅನಾದಿ ನಿಧನೋ ಹರಿಹಿ. ನೀವು ಇಷ್ಟವರೆಗೆ ಭಾಗವತ ಹೇಳಿದ್ದು, ಭಾಗವತ ಅಂದರೆ ಸಾಕ್ಷಾತ್ ಭಗವಂತನ ಬಗ್ಗೆ ಹೇಳಿರುವಂಥದ್ದು. ಆ ಭಗವಂತನ ಬಗ್ಗೆ ಕೇಳಿ ನಾನು ಸಿದ್ಧನಾಗಿದ್ದೇನೆ. ಭಗವನ್ ತಕ್ಷಕಾದಿಭ್ಯೋ ಮೃತ್ಯುಭ್ಯೋ ನ ಬಿಭೇಮ್ಯಹಂ. ನನಗೆ ಇನ್ನು ಏನು ಯಾವುದರ ಭಯವೂ ಕೂಡ ಇಲ್ಲ. ಇಷ್ಟವರೆಗೆ ಸ್ವಲ್ಪ ಭಯ ಇತ್ತು, ತಕ್ಷಕ ಬಂದು ಕಚ್ಚಬಹುದು ಅದೋ ಇದೋ ಅಂತ. ಇನ್ನು ಏನು ಭಯಕ್ಕೂ ನಾನು ಒಳಗಾಗ್ತಾ ಇಲ್ಲ. ಪ್ರವಿಷ್ಟೋ ಬ್ರಹ್ಮ ನಿರ್ವಾಣಂ ಅಭಯಂ ದರ್ಶಿತಂ ತ್ವಯಾ. ನೀವು ದರ್ಶನ ಮಾಡಿದಂತೆ ನಾನು ಸಮಾಧ್ಯವಸ್ಥೆಗೆ ಒಳಗಾಗಿ ಬಿಡ್ತೇನೆ, ಇನ್ನು ನನಗೆ ಯಾವ ಭಯವೂ ಇಲ್ಲ. ಅನುಜಾನಾಹಿ ಮಾಂ ಬ್ರಹ್ಮನ್ ವಾಚಂ ಯಚ್ಛಾಂ ಯಥೋಕ್ಷಜೆ. ನನ್ನ ಮಾತನ್ನು ಉಪಸಂಹಾರ ಮಾಡಿ ಪರಮಾತ್ಮನಲ್ಲಿ ಅದನ್ನು ಲಯಗೊಳಿಸಿ ನಾನು ಸಮಾಧ್ಯವಸ್ಥೆಗೆ ಒಳಗಾಗ್ತೇನೆ, ಅದಕ್ಕೆ ನೀವು ಅನುಮತಿ ನೀಡಬೇಕು ಅಂತ ಅನುಮತಿ ಪಡ್ಕೊಂಡು ಸಮಾಧ್ಯವಸ್ಥೆಗೆ ಒಳಗಾದಾಗ ತಕ್ಷಕ ಬಂದು ಅವನನ್ನು ಕಚ್ಚುತ್ತಾನೆ. ಕಚ್ಚಿ ಅವ ಭಸ್ಮನಾಗಿ ಹೋಗ್ತಾನೆ. ಒಂದು ವಿಷಯ ನಾವು ಗಮನಿಸಬೇಕಾದದ್ದು, ಕೃಷ್ಣ ಹೇಳಿದ್ದಾನೆ, ಅಂತಕಾಲೇ ಚ ಮಾಮೇವ ಸ್ಮರನ್ಮುಕ್ತ ಕಲೇವರಂ ಯಪ್ರಯಾತಿ ಸಮದ್ಭಾವಂ ಯಾತಿನಾಶ್ಚತ್ರ ಸಂಶಯ. ಒಬ್ಬ ಸಾಧಕ ಕೊನೇ ಕಾಲದಲ್ಲಿ ಸಾಯುವಾಗ ಭಗವಂತನು ಸ್ಮರಣೆ ಮಾಡಿ ಸತ್ತ ಅಂದರೆ ಅವನಿಗೆ ಮೋಕ್ಷ ಸಿಕ್ಕೇ ಸಿಗುತ್ತೆ ಅಂತ. ಸಾಮಾನ್ಯವಾಗಿ ಸ್ಮರಣೆ ಮಾಡಿ ಸತ್ತ ಅಂದರೂ ಮೋಕ್ಷ ಸಿಗುತ್ತೆ ಅಂತೆ. ಈ ಪರೀಕ್ಷಿತ ಏನು ಅಂದರೆ ಸಮಾಧ್ಯವಸ್ಥೆಗೆ ಒಳಗಾಗಿ ಶುಕಾಚಾರ್ಯರು ಏನು ಭಾಗವತದಲ್ಲಿ ಉಪದೇಶ ನೀಡಿದ್ದಾರೋ ಅದನ್ನೆಲ್ಲ ಚಿಂತನೆ ಮಾಡ್ತಾ ಭಗವಂತನು ಸ್ಮರಣೆ ಮಾಡ್ತಾ ತಕ್ಷಕ ಸರ್ಪದ ಕಡಿತಕ್ಕೊಳಗಾಗಿ ದೇಹ ಬಿಟ್ಟವ. ಹಾಗಾಗಿ ಅಂತ್ಯಕಾಲದಲ್ಲಿ ಭಗವಂತನು ಸ್ಮರಣೆ ಮಾಡಿ ದೇಹ ಬಿಟ್ಟವ ಅಂದಮೇಲೆ ಅವನಿಗೆ ಖಂಡಿತ ಮೋಕ್ಷ ಸಿಕ್ಕಿದೆ. ಹೀಗೆ 7 ದಿವಸದಲ್ಲಿ ಸಾಧನೆ ನಡೆಸಿರ್ತಕ್ಕಂಥವ ಪರೀಕ್ಷಿತ ಅಂತಹ ಒಬ್ಬ ದೊಡ್ಡ ಸಾಧಕ. ಆ ಸಾಧಕನ ಮೂಲಕ ಶುಕಾಚಾರ್ಯರ ಪ್ರವಚನದ ಮೂಲಕ ಭಾಗವತ ಪ್ರಸ್ತುತವಾಗಿರುವಂಥದ್ದು ಅಂತ ಹೇಳ್ತಾ, ಈ ರೀತಿ 7 ದಿನಗಳಲ್ಲಿ ಈ ಕೃಷ್ಣನ ಸನ್ನಿಧಾನದಲ್ಲಿ ಕೃಷ್ಣನ ಆವೇಶಕ್ಕೆ ಒಳಗಾಗಿರ್ತಕ್ಕಂಥ ಭಗವದ್ಗೀತೆಯ ವಿಶೇಷ ಸನ್ನಿಧಾನಕ್ಕೆ ಪಾತ್ರವಾಗಿರ್ತಕ್ಕಂಥ ಈ ಗೀತಾ ಮಂದಿರದಲ್ಲಿ ಈ ಪ್ರವಚನ ಕಾರ್ಯಕ್ರಮ ನಡೆದಿದೆ. ನೀವೆಲ್ಲ ಇದರಲ್ಲಿ ಪಾಲ್ಗೊಂಡಿದ್ದೀರಿ. ನಿಮಗೂ ಕೂಡ ಕೃಷ್ಣನ ಅನುಗ್ರಹ ಇರಲಿ. ಆ ಅನುಗ್ರಹ ಈ ಏನು ಉಪದೇಶ ಏನಿದೆ ಗೀತೆ, ಇದು ಭಾಗವತದ ವಿಚಾರ, ಅದನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಲಿಕ್ಕೆ ಆ ಅನುಗ್ರಹ ಪಾತ್ರವಹಿಸಲಿ ಅಂತ ಕೃಷ್ಣನಲ್ಲಿ ಪ್ರಾರ್ಥಿಸಿ ನನ್ನ ಈ ಪ್ರವಚನವನ್ನು ಕೃಷ್ಣನ ಪಾದಾರವಿಂದಕ್ಕೆ ಅರ್ಪಿಸ್ತಾ ಇದ್ದೇನೆ. ಯಸ್ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತೇವಾಲಂ ವಿಷ್ಣುರ್ಮೇ ಪರಮಸ್ಸುಹೃತ್. ಶ್ರೀಕೃಷ್ಣಾರ್ಪಣಮಸ್ತು. 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 ಶ್ರೀಕೃಷ್ಣ